ಏನಿದು ಯಾತ್ರೆ? ನೀವು ನೋಡಿ, ಗೂಗಲ್ ಮಾಡಿ ನೋಡಿ, ಅದರಲ್ಲಿ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ, ಅಲ್ಲಿ ಎಂತೆಂಥ ಬೆನಿಫಿಟ್ ಇದೆ. ಬಟ್ಟೆ ಅವರೇ ಕೊಡ್ತಾರೆ. ಎಲ್ಲರ ಥರ ಬದುಕಬೇಕು ಅನ್ನುವಂಥ ಬಯಕೆನೇ ಇಲ್ಲ ಅಂತೀರ ಅವರಲ್ಲಿ? ಯಾಕೆ ಅಂತಂದರೆ ಇಲ್ಲಿ ಒಂದು ಕಡೆಗೆ ನಿಂತ್ಕೊಂಡ್ರೆ 2,000 ರೂಪಾಯಿ 5,000 ರೂಪಾಯಿ ಕಲೆಕ್ಷನ್ ಆಗಿಬಿಡುತ್ತೆ. ಯಾಕೆ ಹೋಗಬೇಕು? ಆರ್ಗನೈಸ್ ಮಾಡುವಂಥ ಪ್ರಯತ್ನಗಳೇ ಆಗಿಲ್ವೇನೋ? ಯಾಕಂದರೆ ಎಲ್ಲ ಗೊತ್ತು, ಸ್ಟೇಟ್ಸು ಗೊತ್ತು, ಸೆಂಟ್ರಲ್ನಲ್ಲಿರೋರು ಗೊತ್ತು. ಸೊ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಸಪೋರ್ಟ್. ನಮ್ಮ ಅಪ್ಪ ಅಮ್ಮನಿಗೂ ನಾನು ಏನೂ ಮಾಡಿರಲಿಲ್ಲ. ಆ ಮನೆಯಿಂದ ಒಂದು ಸ್ಪೂನು ತೊಗೊಳ್ಳಿಲ್ಲ, ಎಲ್ಲ ಬಿಟ್ಟುಬಿಟ್ಟೆ. ಡಿಸೈಡ್ ಮಾಡ್ತೀರಿ ನೀವು, ಇಲ್ಲ ನಾನು ಬದುಕಬೇಕು, ನಾನು ಯಾಕೆ ಬದುಕಬೇಕು ಅನ್ನೋದು ಆ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರ್ತೀರಿ. ಬಟ್ ಅಲ್ಲಿಂದ ಇಲ್ಲಿಗೆ ಬರುವಾಗ ನೀವು ಅಂತ ಮಾಡಿದ್ದೆಲ್ಲವನ್ನ ಬಿಟ್ಟು ಬರ್ತೀರಿ. ಕರೆಕ್ಟ್. ಏನಾಯಿತು ಅಲ್ಲಿ? ನನ್ನ ಲೈಫು ಅಷ್ಟೇ, ಬ್ಯಾಗಲ್ಲಿ ಪ್ಯಾಕ್ ಆಯಿತು ಅಷ್ಟೇ. ನಂದೊಂದು 4 ಸೂಟ್ ಕೇಸ್ ತೊಗೊಂಡೆ ಈ ಕಡೆ ಬಂದೆ. ಸೊ ಬಂದಾಗ ಎಲ್ಲ ಬಿಟ್ಬಿಟ್ಟೆ. ಆಕ್ಸೆಪ್ಟ್ ಮಾಡಲಿಲ್ಲ, ಒಂದು ಸ್ಪೂನು ತೊಗೊಳ್ಳಿಲ್ಲ ಮನೆಯಿಂದ. ಆ ಮನೆಯಿಂದ ಒಂದು ಸ್ಪೂನು ತೊಗೊಳ್ಳಿಲ್ಲ ನಾನು, ಎಲ್ಲ ಬಿಟ್ಬಿಟ್ಟೆ. ನೀವೇ ಗಳಿಸಿದ್ದು, ನೀವೇ ಮಾಡಿದ್ದು, ಅದು ನಂದು ಅನ್ನೋದನ್ನು ಮರ್ತುಬಿಟ್ಟೆ ನಾನು. ಯಾಕಂದರೆ ಫಸ್ಟ್ ಥಿಂಗ್ ಇಸ್ ಟು ಗಿವ್ ಇಟ್ ಅವೇ. ನಿಮಗೆ ಸೆಲ್ಫ್ಲೆಸ್ನೆಸ್ ಅನ್ನೋದನ್ನು ಫಸ್ಟ್ ತೊಗೊಂಬರ್ಬೇಕಾಗತ್ತೆ. ನಂದು ಅಂತ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ನಾವು ಅದಕ್ಕೆ ಒಂದು ಮೀನಿಂಗ್ ಇರೋದಿಲ್ಲ ಅದಕ್ಕೆ. ಸೊ ಫಸ್ಟ್ ಇಸ್ ಸೆಲ್ಫ್ಲೆಸ್ನೆಸ್, ಲೀವ್ ಎವ್ರಿಥಿಂಗ್. ನನಗೇನು ಬೇಕಾಗಿತ್ತು ಇವತ್ತು? ಸುಖ, ನೆಮ್ಮದಿ, ಒಂದು ಲವ್, ಒಂದು ಹ್ಯುಮ್ಯಾನಿಟಿ ನಾನು ಹುಡುಕ್ತಾ ಇರೋದು, ಪೀಸ್. ಅದನ್ನು ನಾನು ಹುಡುಕ್ತಾ ಇರೋದ್ರಿಂದ ಅಲ್ಲಿಂದ ಬಿಟ್ಟು ಈ ಕಡೆಗೆ ಹೊರಟೆ. ನನಗೆ ಎಲ್ಲಿಗೆ ಹೋಗಬೇಕು? ಓಕೆ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋಣ. ನಮ್ಮ ಅಪ್ಪ ಅಮ್ಮನಿಗೂ ನಾನು ಏನೂ ಮಾಡಿರಲಿಲ್ಲ. 23 ವರ್ಷ ಇದ್ದಾಗಲೂ 1 ರೂಪಾಯಿ ಅವ್ರಿಗೆ ಏನೂ ಕೊಟ್ಟಿರಲಿಲ್ಲ. 23 ವರ್ಷ ಹೊರಗಿದ್ದಾಗ ನಾನು ಏನೂ ಮಾಡಿರಲಿಲ್ಲ. ನಾನು ಬಂದೆ ಸೀದಾ, ಅಮ್ಮ ನಾನು ಈ ಥರ ಹೊರಟಿದ್ದೀನಿ ಜರ್ಮನ್. ಆಯಿತು ಬಾ ಅಂದರು. ಬಂದಾಗ ನಾನು ಇಲ್ಲೇ ಇರ್ತೀನಿ ಅಂದೆ. ನಮ್ಮ ಅಮ್ಮ ಕೇಳಿದ್ರು ಒಂದು ಕ್ವಶನ್ನು, 23 ವರ್ಷ ನೀನು ನನಗೇನೂ ಮಾಡಿಲ್ಲ, ಇಲ್ಲ ನೀನು ಬೇರೆಯವ್ರಿಗೆ ತೊಗೊಂಡಾಗ ಮಾಡಿದ್ಯಾ, ನಮಗೇಂತೇನೂ ಮಾಡಿಲ್ಲ, ಯಾಕೆ ಬಂದೆ ಇಲ್ಲಿಗೆ? ನಾನು ಹೇಳಿದೆ, ಸಾರಿ ಅಮ್ಮ, ನೀನು ನೋಡಬೇಕಾಗಿತ್ತು, ನಾನು ನೋಡೋವಂಥ ಅವಕಾಶ ಬರಲಿಲ್ಲ. ನೀನು ಹೆಂಗಿದ್ರು ನನ್ನ ಮಗುನೇ, ಬಾ ಒಳಗಡೆ ಅಂತೇಳಿ ಕರ್ಕೊಂಡ್ರು. ಅದಾಗಿದ್ದ ಮೇಲೆ ಪೇರೆಂಟ್ಸ್ ನನ್ನ ಥರದವರು ಏನಾರ ಎಷ್ಟೋ ಜನ ಇದ್ದಾರೆ. ಆವಾಗ ನನಗೆ ಗೊತ್ತಾಯಿತು, ಇದು ಎಂಥ ಒಂದು ದುರಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಇದು ನಾನು ಕರೆಕ್ಟ್ ಮಾಡಬೇಕು ಇವತ್ತು, ಇದಕ್ಕೆ ನಾನು ನಿಂತ್ಕೋಬೇಕು. ಇದು ಏನೇ ಆಗಲಿ, ಎಷ್ಟೋ ಜನರಿಗೆ ಅವೇರ್ನೆಸ್ ಇಲ್ಲ, ಎಷ್ಟೋ ಜನರ ತೊಂದರೆಯಲ್ಲಿದ್ದಾರೆ. ಐ ಡೋಂಟ್ ಹ್ಯಾವ್ ಮನಿ ಇನ್ ಮೈ ಪಾಕೆಟ್. ನಾನು ಹೇಳ್ತೀನಿ, ನನ್ನ ಹತ್ರ ಇಲ್ಲ ರೀ, ದುಡ್ಡಿಲ್ಲ. ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ. ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ಸೊ ಇದಕ್ಕೋಸ್ಕರ ನಾನು ಸ್ಟುಡ್ ವಿತ್ ಇಟ್. ಫಸ್ಟು ವಿ ಇಂಡಿಯಾ ಅಂಥೇಳಿ ಒಂದು ಶುರು ಮಾಡಿದ್ವಿ. ಆ ವಿ ಇಂಡಿಯಾ ಶುರು ಮಾಡಿದಾಗ ನಮಗೆ ಅಪ್ರೂವಲ್ ಸಿಕ್ಕಲಿಲ್ಲ. ಬಿಕಾಸ್ ದಟ್ ಇಂಡಿಯಾ INDIA ಅಂತ ಒಂದು ಬಂದುಬಿಡ್ತು. ಸೊ ಹಂಗಾಗಿ ಅವರು ವಿ ಇಂಡಿಯಾ 10 ತಿಂಗಳು ಹೋಲ್ಡ್ ಮಾಡಿ ಅದಾದಮೇಲೆ ರಿಜೆಕ್ಟ್ ಮಾಡಿದ್ರು. ಪೊಲಿಟಿಕಲ್ ಫ್ಯಾಕ್ಷನ್ ಬಂದಿದೆ. ಎಕ್ಸಾಕ್ಟ್ಲಿ. ನಮ್ಗೆ 10 ತಿಂಗಳು ಆ ಕಂಪ್ನಿ ನೇಮ್ ಹೋಲ್ಡಾಗಿ ಹೋಗಿದೆ. ನಾವು ಮುಂದೆ ಹೋಗಂಗಿಲ್ಲ, ಹಿಂದೆ ಬರೋಂಗಿಲ್ಲ. ಸೊ ನಂದು ಒಂದು 10 ತಿಂಗಳು ಹಾಳಾಗೋಯ್ತು ಇದರಲ್ಲಿ. ಅದಾಗಿದ್ಮೇಲೆ ವನಿತಾ ಅಂತ ಮಾಡಿದ್ವಿ. ಅದಾಗಿದ್ಮೇಲೆ ಅವ್ರಿಗೇನಾಯಿತು, ನಮ್ಮ ಪಾರ್ಟ್ನರ್ಸಿಂದ ಒಂದು ಸ್ವಲ್ಪ ಇಂಡಿಫ್ರೆನ್ಸಸ್ಸು, ಅವ್ರಿಗೊಂದಷ್ಟು ಫೋಕಸ್ ಇಲ್ಲ, ಅವ್ರು ಏನೂ ತೊಗೊಂಬರ್ಲಿಕ್ಕೆ ರೆಡಿ ಇಲ್ಲ. ಸೊ ಒಂದು ಎಂಟರ್ಪ್ರೈಸಿಂಗ್ ಇನಿಷಿಯೇಟಿವ್ ಇಲ್ಲ. ನಾನು ಆಮೇಲೆ ಅಂದ್ಕೊಂಡೆ, ಇದು ಹಿಂಗೆ ಹೋದರೆ ಆಗೋದಿಲ್ಲ, ಇದು ನಾನು ಐ ನೀಡ್ ಟು ಸ್ಟ್ಯಾಂಡ್ ಅಪ್ ಆನ್ ಮೈ ಓನ್. ಇನ್ಸ್ಟೆಂಟಾಗಿ ಹೋದೆ. ಐ ಸ್ಟಾರ್ಟೆಡ್ ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್. ನನ್ನ ಹೆಸರಲ್ಲೇ ಟ್ರಸ್ಟ್ ಒಂದು ಶುರು ಮಾಡಿಬಿಟ್ಟೆ. ದೊಡ್ಡದೊಂದು ಪಾತ್ರೆ ಇಟ್ಬಿಟ್ಟು ಐ ಆಮ್ ಎ ಟ್ರಸ್ಟ್, ಲೆಟ್ ಮಿ ಸ್ಟಾರ್ಟ್. ಎಲ್ಲರೂ ಕೆಳಗೆ ಶುರು ಮಾಡಿದೆ, ಲೆಟ್ಸ್ ಇನಿಷಿಯೇಟ್ ದಿಸ್ ಅಂತ. ಸೊ ವಿ ಗಾಟ್ ಸಮ್ ಫಂಡಿಂಗ್. ಇನ್ಸ್ಟೆಂಟಾಗಿ ಪೀಪಲ್ ಸ್ಟಾರ್ಟೆಡ್ ಸಪೋರ್ಟಿಂಗ್. ಓವರ್ವೆಲ್ಮಿಂಗ್ಲಿ ದೇ ವೆಂಟ್ ಅಹೆಡ್. ದೇ ಸೆಡ್ ಇದು ಎಷ್ಟು ಒಳ್ಳೆಯ ಆ್ಯಕ್ಟಿವಿಟಿ ಅಂತ. ಇದರಲ್ಲಿ ನಾನು ಸೆಡ್ ಇದರಲ್ಲಿ ತುಂಬ ಕಷ್ಟ ಇರ್ತಕ್ಕಂಥದ್ದು LGBT ಆ್ಯಂಡ್ ಮಾರ್ಜಿನಲೈಸ್ ಕಮ್ಯುನಿಟಿ. ಅಂದರೆ ಈ ಕಿವುಡರು, ಮೂಗರು, ಕುಂಟರು ಇದೆಲ್ಲ ಇರ್ತಾರಲ್ಲ. ಸೊ ಇದೆಲ್ಲ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ, ಎಷ್ಟೋ ತೊಂದರೆಗಳಿದೆ. ಇದರಲ್ಲಿ ಯಾರೂ ಎತ್ತೋರೇ ಇಲ್ಲ, ಯಾರೂ ನೋಡೋರಿಲ್ಲ. ಅವ್ರಿಗೆ ಅವ್ರು ಸಿಗ್ನಲ್ ಲೈಟಲ್ಲಿ ನಿಂತಿರ್ತಾರೆ, ಅವ್ರಿಗೆ ಒಂದು 10 ರೂಪಾಯಿ ಕೊಟ್ಬಿಟ್ಟು ಹೋದರೆ ಆಯಿತು, ಇನ್ನೇನು ಕೆಲಸ ಇಲ್ಲ. ಅವ್ರೇನೋ 1 ರೂಪಾಯಿ ಕೊಡ್ತಾರಂತೆ, ಅದು ದೇವ್ರಂತೆ ಅದು. ಸೊ ಇರ್ಬೋದು, ನನಗೆ ಗೊತ್ತಿಲ್ಲ, ಇರ್ಬೋದು, ಅವರು ದೇವ್ರು ಇರ್ಬೋದು. ನಾನಂತೂ ದೇವರಲ್ಲ, ನನ್ನ ಕಾಲಿಗೆ ಯಾರೂ ಬೀಳ್ಬೇಡಿ ಅಂತಲೇ ಹೇಳೋದು ನಾನು ಜನರಿಗೆ. ನಾನು ದೇವ್ರಲ್ಲಪ್ಪ, ಯಾರೂ ಬೀಳ್ಬೇಡಿ, ಡೋಂಟ್ ಟ್ರೀಟ್ ಮೀ ಆಸ್ ಎ ಗಾಡ್. ಅದನ್ನೇ ಫಸ್ಟ್ ಹೇಳೋದು. ಇಲ್ಲಿ ಕೆಲಸ ಮಾಡಬೇಕಾ, ಇಂಥವ್ರಿಗೆ ಜಾಬ್ ಕೊಡಿ, ಇಲ್ಲಿ ಒಂದು ಎನ್ವೈರ್ನ್ಮೆಂಟ್ ಒಂದು ಕ್ರಿಯೇಟ್ ಮಾಡಿ. ಆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಆ ಕಮ್ಯುನಿಟಿನ ಆರ್ಗನೈಸ್ ಮಾಡುವಂಥ ಪ್ರಯತ್ನಗಳೇ ಆಗಿಲ್ವೇನೋ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅವ್ರಿಗೋಸ್ಕರ ಏನೋ ಒಂದು ಅವ್ರನ್ನ ಉದ್ಯಮದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು, ಅವ್ರಿಗೆ ಜಾಬ್ ಕೊಡೋದು,
ಅದಿನ್ನೂ ಅವೇರ್ನೆಸ್ಸೇ ಕ್ರಿಯೇಟ್ ಆಗಿಲ್ಲ ಸೊಸೈಟಿನಲ್ಲಿ ಅಂತ ಅನಿಸುತ್ತೆ. ಅದೊಂದು ದೊಡ್ಡ ವಾಕ್ಯೂಮ್ ಇದೆ. ಕರೆಕ್ಟ್. ನನಗೆ ಒಂದು ಭಯ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಹೋಗಿ ಒಂದು 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 ಕ್ಯಾಸ್ಟ್ನಲ್ಲಿ ಹುಟ್ಟಿರ್ತಾರೆ ಇವರು. ಒಂದು ಪ್ರಾಕ್ಟೀಸ್ ಇವ್ರಿಗೆ, ಇವರ ಒಂದು ಎಕ್ಸಿಸ್ಟೆನ್ಸೇ ಬೇರೆ. ಇವರು ಜೀನ್ ಮ್ಯೂಟೇಷನಿಂದನೋ ಇನ್ನೇನಿಂದನೋ ಕಾರಣದಿಂದ ಇವ್ರು ಚೇಂಜ್ ಆಗ್ತಾರೆ. ಇದು ಚೇಂಜ್ ಆಗಿಬಿಟ್ಟು ಇವ್ರು ಹೋಗಿ ಬೇರೆ ಒಂದು ಕಮ್ಯುನಿಟಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಹಿಜ್ರಾ, ಅರವಾನಿ, ಜೋಗಪ್ಪ, ಕಿನ್ನರ್ ಎಲ್ಲ ಕ್ಯಾಸ್ಟ್ಗಳಿವು. ಇದು ಅದರಲ್ಲಿರೋ ಕ್ಯಾಸ್ಟ್ಗಳು, ಇದೆಲ್ಲ ರಿಲಿಜನ್ಸ್, ಇದೆಲ್ಲ ಟ್ರಾನ್ಸ್ಜೆಂಡರ್ ಅಂತಕ್ಕಂಥ ಒಂದು ಕಾಲಮ್ ಬರುತ್ತಲ್ಲ ನಮ್ಮಲ್ಲಿ ಇಂಡಿಯನಲ್ಲಿ, ಅದರಲ್ಲಿ ಬರ್ತಕ್ಕಂಥ ಇದೆಲ್ಲ ಕ್ಯಾಸ್ಟ್ಗಳು, ರಿಲಿಜನ್ಸ್, ಇದೆಲ್ಲ ಫಾಲೋ ಮಾಡಲಿಕ್ಕೆ ಅಂತಲೇ ಇಟ್ಟಿರೋದು. ಇವರೆಲ್ಲ ಹೋಗಿ ಅಲ್ಲಿಗೆ ಸೇರ್ಕೊಂಡ್ಬಿಡ್ತಾರೆ. ಯಾತಕ್ಕೆ ಹಿಂಗೆ ಆಗ್ತಾ ಇವರು, ಇದರಲ್ಲಿ ಏನಾಗ್ತಾ ಇದೆ, ಇದು ಒಂದು ಸ್ವಲ್ಪ ನನಗೆ ರಿಸರ್ಚಲ್ಲಿ ಇಳಿದೆ. ಇಲ್ಲಿ ಬಂದ ತಕ್ಷಣ ನನಗೆ ಕ್ಯೂರಿಯಾಸಿಟಿ, ಫಸ್ಟು ಮಾತಾಡಿಸ್ಬೇಕಾ ಬೇಡವಾ ಅಂತ ನಾನು ಸ್ವಲ್ಪ ಹೆದರ್ಕೊಂಡೆ ಅದ್ರ ಬಗ್ಗೆ. ಇನ್ನೊಂದಷ್ಟು ಕ್ಯೂರಿಯಾಸಿಟಿ ಮೈಂಡನ್ನು ಇಟ್ಕೊಂಡು ನಾನು ಒಳಗಡೆ ಹೋದಾಗ ಗೊತ್ತಾಯಿತು, ಇದರಲ್ಲಿ ರೆಗ್ಯುಲರಾಗಿ ಕನ್ವರ್ಟ್ ಆದವರಲ್ಲ ಪಾಪ, ಅವರು ಹಿಜ್ರಾ ಅವ್ರ ಕಮ್ಯುನಿಟಿನವರಲ್ಲ, ಇವರು ಮನಸ್ಸು ತುಂಬ ಚೆನ್ನಾಗಿರೋಂಥವ್ರು. ಇವ್ರಿಗೇನಾಗಿದೆ ಅಂತಂದರೆ ಬೇರೆಯವರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಸಾಲ ಮಾಡಿದವರು, ತಲೆ ಹೊಡೆದವರು, ಸೊ ಇನ್ನೇನೋ ಮಾಡಿದವರು. ಸೊ ಪೀಪಲ್ ಆರ್ ಗೆಟ್ಟಿಂಗ್ ಇನ್ ಟು ದಿಸ್ ಆ್ಯಂಡ್ ದಿಸ್ ಇಸ್ ಬಿಕಮಿಂಗ್ ಅ ಮಾಫಿಯಾ ಬಿಸ್ನೆಸ್. ನಾವೇ ಎಷ್ಟು ಸುದ್ದಿ ಮಾಡ್ತೀವಿ ಮ್ಯಾಮ್, ಅಂದರೆ ಅವರು ಅದಲ್ಲ, ಅಥವಾ ಆ ಕಮ್ಯುನಿಟಿಗೆ ಸೇರಿದವರಲ್ಲ, ಬಟ್ ಸುಮ್ಮನೆ ವೇಷ ಹಾಕ್ಕೊಂಡು ಅದನ್ನು ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಮಾಡ್ಬೋದು ಈಸಿಯಾಗಿ. ಬೀದಿನಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ಬೋದು, ಮತ್ತೇನೋ ಮಾಡ್ಬೋದು. ಈ ಥರ ತುಂಬ ಆಗ್ತಾ ಇದೆ ಇತ್ತೀಚೆಗೆ. ಈಗ ನಿಜವಾಗ್ಲೂ ಇರೋವಂಥವ್ರು ಬೇರೆ, ಈಗ ಸುಳ್ಳಾಗಿ ಸೇರ್ಕೊಂಬಂದಿರೋವಂಥವ್ರು ಬೇರೆ. ಇದೊಂದು ದೊಡ್ಡದಾಗಿ ಒಂದು ಗೊತ್ತಾಯಿತು ನನಗೆ. ಹೇಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಮನೆ ಮುಂದೆ ಚಪ್ರ ಹಾಕಿ ಅವ್ರ ಪಾಪ ಯಾರೋ ಲೋನ್ ತೊಗೊಂಡು ಪರ್ಸನಲ್ ಲೋನಲ್ಲಿ ಒಂದು ಫಂಕ್ಷನ್ ಮಾಡ್ತಿರ್ತಾರೆ. ಅವ್ರ ಮನೆಗೆ ಹೋಗಿ ನೀನು 50,000 ಕೊಡು ಅಂದರೆ ಅವ್ರಿಗೆ ಫಂಕ್ಷನ್ಗೆ ಇಟ್ಕೊಂಡಿರೋದೇ 50,000 ಪಾಪ, ಇವರಿಗೆ 50,000 ಎಲ್ಲಿ ಕೊಡ್ತಾರೆ? ಸೊ ಈ ಥರ ಒಂದು ದುರಂತಗಳಾಗ್ತಾಯಿದೆ ನಮ್ಮಲ್ಲಿ. ಸೊ ಇದನ್ನೆಲ್ಲ ನಿಲ್ಲಿಸಬೇಕು. ಇದನ್ನು ಫಸ್ಟು ಅದಕ್ಕೆ ಹೇಳೋದು ಜನರಿಗೆ, ಆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತಕ್ಕಂಥದ್ದನ್ನು ಜನ ತಗೊಂಡಿದ್ರೆ ಗ್ರೇಟ್. ಇಂಡಿಯನ್ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅವರಿಗೆ. ನೀವು ನೋಡಿ, ಗೂಗಲ್ ಮಾಡಿ ನೋಡಿ, ಅದರಲ್ಲಿ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ, ಅಲ್ಲಿ ಎಂತೆಂಥ ಬೆನಿಫಿಟ್ ಇದೆ. ಬಟ್ಟೆ ಅವರೇ ಕೊಡ್ತಾರೆ, ಸರ್ಕಾರ ಕೊಡುತ್ತೆ, ಇಂಡಿಯನ್ ಗೌರ್ಮೆಂಟ್ ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಕಾರ್ಡ್ ಅಂತ ಕೊಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಬೆನಿಫಿಟ್ಸ್ ಬೇರೆ. ಸರ್ಕಾರನೇ ಕೊಡುತ್ತೆ, ಬಟ್ಟೆ ಕೊಡುತ್ತೆ, ಇಂಟರ್ನೆಟ್ ಕೊಡುತ್ತೆ, ಅವರಿಗೆ ಹೆಲ್ತ್ ಕೇರ್ ಕಂಪ್ಲೀಟ್ಲಿ ಫ್ರೀ, ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಫ್ರೀ. ಆಮೇಲೆ 6,000 ರೂಪಾಯಿ ಮನೇಲಿರೋದು ಕೊಡುತ್ತೆ, ಮನೆ ಫ್ರೀಯಾಗಿ ಕೊಡುತ್ತೆ ಅವರಿಗೆ. ಇದೆಲ್ಲ ಅವೇರ್ನೆಸ್ ಇದೆಯಾ? ಯಾಕಿಲ್ಲ? ಇಲ್ಲ, ಹೋಗ್ತಾ ಇಲ್ಲ. ಇದ್ದರೆ ಇವ್ರಿಗೆ ನಂಬಿಕೆ ಇಲ್ವಂತೆ, ಹೋಗಲ್ವಂತೆ ಕೆಲವರು. ಯಾಕೆ ಅಂತಂದರೆ ಇಲ್ಲಿ ಒಂದು ಕಡೆಗೆ ನಿಂತ್ಕೊಂಡ್ರೆ 2,000 ರೂಪಾಯಿ 5,000 ರೂಪಾಯಿ ಕಲೆಕ್ಷನ್ ಆಗಿಬಿಡುತ್ತೆ. ಯಾಕೆ ಹೋಗಬೇಕು? ಇದು ರೆಸ್ಪೆಕ್ಟ್ಫುಲ್ ಜೀವನ ಬೇಕು ಅನ್ನುವಂಥ ಬಯಕೆ, ಎಲ್ಲರ ಥರ ಬದುಕಬೇಕು ಅನ್ನುವಂಥ ಬಯಕೆನೇ ಇಲ್ಲ ಅಂತೀರಾ ಅವರಲ್ಲಿ? ಅದು ನನಗೆ ಗೊತ್ತಿಲ್ಲ. ಸೊಸೈಟಿ ಅದನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತೀರಾ? ಇದರಲ್ಲಿ ಎರಡೂ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಎರಡರದ್ದು ಮಿಸ್ಟೇಕ್ ಇರುತ್ತೆ. ಸೊ ನಾವು ಎರಡನ್ನೂ ನೋಡಬೇಕಾಗತ್ತೆ, ಆಕ್ಸಿಡೆಂಟ್ ಯಾತಕ್ಕಾಯಿತು ಅಂತ. ಸೊ ಹಾಗಾಗಿ ನಾವು ಯಾರು ಬ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಓನ್ಲಿ ಥಿಂಗ್ ಇಸ್, ಒಬ್ಬರು ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ, ಒಂದು ನ್ಯೂಸ್ ಏನಂತಂದರೆ ಇವತ್ತಿನ ದಿನ ಗೌರ್ಮೆಂಟ್ ಇಸ್ ಸ್ಟ್ಯಾಂಡಿಂಗ್ ವಿತ್ ಯು, ಗೌರ್ಮೆಂಟ್ ಹ್ಯಾಸ್ ಗಿವನ್ ಯು ಆಲ್ ದ ಪಾಸಿಬಿಲಿಟೀಸ್ ಟು ವೇಕ್ ಅಪ್. ಗೌರ್ಮೆಂಟ್ ಫ್ರೀ ಸ್ಕಿಲ್ ಕೂಡ ಕೊಡುತ್ತೆ, ಅಂದರೆ ಜಾಬ್ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಟ್ಟು, ಜಾಬ್ ಕೊಟ್ಟು ಅವ್ರಿಗೆ ಪೆನ್ಷನ್ ಸ್ಕೀಮು ಇದೆ. ಯಾಕೆ ಹೋಗಲ್ಲ? ಸರ್ಕಾರಿ ಎಂಪ್ಲಾಯಿಗಿನ ಜಾಸ್ತಿ ಸಿಗ್ತಾ ಇದೆ, ಯಾಕೆ ಹೋಗಲ್ಲ? ಅದು ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇದನ್ನು ರಿವೈಸ್ ಮಾಡೋದಕ್ಕೆ ಒಬ್ಬರೇ ಬರಬೇಕು ಅಂತೇನಿಲ್ಲ, ಎಷ್ಟೋ ಜನ ಈ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ ಆಗ್ಬೋದು. ಬಟ್ ಜನರು ಸಿಕ್ಕಿದಾಗ ನಾವು ಯಾವ ಥರ ಇದನ್ನು ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಡಿಸೈಡ್ ಮಾಡ್ತೀರಿ, ಏನೋ ಒಂದು ಮಾಡಬೇಕು, ಆ ಕಮ್ಯುನಿಟಿಗೆ ಏನಾದರೂ ಮಾಡಬೇಕು. ಆ ವಾಕ್ಯೂಮ್ ಏನಿದೆ, ಅಲ್ಲೊಂದೇನೋ ಯಾರೋ ಲೀಡರ್ ಇಲ್ಲ, ಅವ್ರನ್ನ ಕರ್ಕೊಂಡು ಹೋಗುವಂಥ ಅಥವಾ ಅವ್ರಿಗೆ ದಾರಿ ತೋರಿಸುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥವ್ರಿಲ್ಲ, ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಿ. ಮೇ ಬಿ ಆಗಲೇ ಹುಟ್ಕೊಂಡಿದ್ದು ಈ ಸಮೈಕ್ಯ ಭಾರತ್. ಏನಿದು ಯಾತ್ರೆ? ಕರೆಕ್ಟ್. ಸೊ ಇದರಲ್ಲಿ ಲೀಡರ್ಶಿಪ್ ಅಂತ ನಾನು ಹೇಳಲ್ಲ, ಯಾಕಸ್ ಇದರಲ್ಲಿ ಏನಾಗಬೇಕಂದ್ರೆ ವಿ ನೀಡ್ ಎವ್ರಿ ಒನ್ಸ್ ಈಕ್ವಾಲಿಟಿ. ಈಕ್ವಾಲಿಟಿಗೋಸ್ಕರ ಸಮೈಕ್ಯ ಭಾರತ್ ಅಂತ ಮಾಡ್ತಿರೋದು. ಸೊ ಜನರಿಗೂ ಈಕ್ವಾಲಿಟಿ ಇರಬೇಕು, ಇವ್ರಿಗೂ ಈಕ್ವಾಲಿಟಿ ಇರಬೇಕು. ಒಬ್ರಿಗಿನ್ನೊಬ್ಬರು ಇದರಲ್ಲಿ ಕಾಂಪಿಟೇಷನ್ ಅಂತ ಏನಿಲ್ಲ, ಇಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಮುಂದೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಆ್ಯಕ್ಟಿವಿಟಿ. ಸೊ ಈ ಜರ್ನಿನಲ್ಲಿ ಏನಾಗುತ್ತೆ ಅಂತಂದರೆ,
ಈಗ ನಮ್ಮ ಜನರಿಗೆ ಹೆಂಗೆ ಸೊಸೈಟಿಗೆ ಹೆಂಗೆ ಅವೇರ್ನೆಸ್ ಕೊಡ್ತೀರಿ ನೀವು? ನೀವು ಹೇಳ್ತಾ ಇದ್ದೀರಾ? ಇಲ್ಲ. ನೀವೇನು ಮಾಡ್ತಾಯಿದ್ದೀರಿ? ಹೆದರಿಸ್ತಾ ಇದ್ದೀರಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಾಗ್ತಾಯಿದೆ ಅಂದರೆ ಈ ಗೇ ಕಮ್ಯುನಿಟಿ ಆಗಲಿ ಅಥವಾ ಬೇರೆ ಇನ್ಯಾವುದೇ ಕಮ್ಯುನಿಟಿ ಆಗಲಿ LGBT ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್. ಅದನ್ನು ಕ್ಲೀನಾಗಿ ಹೇಳ್ತಾ ಇಲ್ಲ ಜನರಿಗೆ, ಹೇಳೋ ರೀತಿಲಿ ಹೇಳ್ತಾ ಇಲ್ಲ ಅವರು. ಸೊ ಹಾಗಾದಾಗ ಏನಾಗುತ್ತೆ ಅಂತಂದರೆ ನಾವು ಒಂದು ಜಾಬನ್ನ ತೊಗೋಬೇಕು. ನೀವು ಕಾರ್ಪೊರೇಟಲ್ಲಿ ಕರಿತೀರಾ, ಜಾಬ್ ಕೊಟ್ಬಿಡ್ತೀರಾ. ಬಟ್ ಆ ಕಾರ್ಪೊರೇಟಲ್ಲಿ ಜಾಬ್ ಕೊಟ್ಟಾಗ ಅವರು ಜಾಸ್ತಿ ದಿನ ಇರೋಲ್ಲ, ನೀವು ಜಾಸ್ತಿ ದಿನ ಇರೋಲ್ಲ. ನಿಮಗೂ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ತೊಂದರೆಗಳಿದೆ, ಒಂದಲ್ಲ ಎಲ್ಲ ಥರದ್ದು ತೊಂದರೆ ಇದೆ. ಅವ್ರಿಗೆ ಹೆಲ್ತಿಂದು ಏನೇನು ನಡೀತಾ ಇದೆ, ಅವ್ರ ಕೆಪಬಿಲಿಟಿ ಏನು ಅದು ಗೊತ್ತಿಲ್ಲ. ಒಬ್ಬರು ಮನುಷ್ಯ ಬಂದರು ಅಂಥೇಳಿ ನೀವು ಜಾಬ್ ಕೊಟ್ಬಿಡ್ತೀರಿ. ಬಟ್ ಅವ್ರ ಕೆಪಬಿಲಿಟಿ ಗೊತ್ತಾ? ಇಲ್ಲ. ಅವ್ರು ಏನು ಮಾಡ್ತಾರೆ ಅದು ಗೊತ್ತಾ ನಿಮಗೆ? ಇಲ್ಲ. ಸೊ ಇದೆಲ್ಲವೂ ಒಂದಷ್ಟು ಅರಿವು ಮೂಡಿಸ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಈ ಬೇಸಿಕ್ ಅವೇರ್ನೆಸ್ಸನ್ನು ಯಾರೂ ಮಾಡೋದಿಲ್ಲ. ಈಗ ಸ್ವಚ್ಛ ಭಾರತ್ ಅಭಿಯಾನ ಅಂತ ನಮ್ಮ ಪ್ರಧಾನಮಂತ್ರಿ ಶುರು ಮಾಡಿದ್ರು. ಬಹುಶಃ ನಾನು ಅವ್ರನ್ನ ಮೀಟ್ ಮಾಡಿದಾಗ ಇದನ್ನು ನನ್ನ ಮನೇಲಿ ಕೂತಿದ್ದಾಗ ಇದು ನನಗೊಂದು ಐಡಿಯಾ ಬಂತು. ನಾನು ಯಾತಕ್ಕೆ ಸ್ವಚ್ಛ ಭಾರತ್ ಅಭಿಯಾನನ ಇಂಡೈರೆಕ್ಟಾಗಿ ಶುರು ಮಾಡಬಾರ್ದು? ಇದನ್ನು ಸಮಯಕ್ಕೆ ಭಾರತ್ ಯಾತ್ರೆ ಶುರುವಾಯ್ತಲ್ಲಿ. ಸೊ ಇದೇನಾಯಿತು ಅಂತಂದರೆ ಈ ಅವೇರ್ನೆಸ್ ಮೂಡಿಸೋರೇ ಇಲ್ಲ ಇಲ್ಲಿ. ಸೊಸೈಟಿಗೆ ಅವೇರ್ನೆಸ್ಸೇ ಕೊಟ್ಟಿಲ್ಲ. ಬಟ್ ಯು ವಾಂಟ್ ಟು ಇನ್ಕ್ರೀಸ್ ಆ್ಯಂಡ್ ಎಂಪ್ಲಾಯ್ ಎವ್ರಿಬಡಿ. ಗೌರ್ಮೆಂಟಿನ ರೂಲ್ ಪಾಸ್ ಮಾಡಿದ್ರೆ 1% 2% ನೀವು ತೊಗೋಬೇಕು ಅಂತ ಪ್ರತಿ ಗೌರ್ಮೆಂಟು ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ. ಸೊ ಯಾರಿಗಾನ ಗೊತ್ತಾ ಗೌರ್ಮೆಂಟ್ನಲ್ಲಿ ಯಾವ ಥರ ಟ್ರೀಟ್ ಮಾಡಬೇಕು, ಇದು ಏನಕ್ಕೆ ಬಂದಿದೆ ಅಂತ? ಇಲ್ಲ. ಸೊ ಯಾರನ್ನ ಕಲ್ತ್ಕೊಳ್ಳೋಕೆ ಆಸಕ್ತಿ ಇದೆಯಾ? ಇಲ್ಲ. ಸೊ ಇದೇನಾಯಿತು, ಆಯ್ತಪ್ಪ ನೀವು ಕಾಸು ಕೊಡಬೇಡಿ, ನಾನು ಫ್ರೀಯಾಗಿ ಶುರು ಮಾಡ್ತೀನಿ. ಓಕೆ. ಸೊ ದಿಸ್ ಇಸ್ ವೇರ್ ದ ಸಮೈಕ್ಯ ಭಾರತ್ ಯಾತ್ರಾ ಸ್ಟಾರ್ಟೆಡ್. ನಾನು ಶುರು ಮಾಡ್ತೀನಿ ಅಂತಂದಾಗ ನನಗೆ ಒಂದಷ್ಟು ಐಡಿಯಾ ಬಂತು. ನಾನು ಯಾತಕ್ಕೆ ಇವರು ಈ ನಮ್ಮ ಪಾಲಿಟಿಷಿಯನ್ಸಿಗೆ ಆಗಲ್ಲ, ಪಾಲಿಟಿಷಿಯನ್ಸಿಗೆ ನಾನು ಕನೆಕ್ಟ್ ಮಾಡಿದೆ. ಅವರಿಗೆ ಬೇಸಿಕ್ ಸೆನ್ಸಸ್ ಇದ್ದರೆ ಅವರು ಬಹುಶಃ ಎಲ್ಲ ಪಾಲಿಟಿಷಿಯನ್ ಇನ್ಕ್ಲೂಡಿಂಗ್ ಸ್ಟೇಟ್ ಆರ್ ಸೆಂಟ್ರಲ್ ಬಹುಶಃ ಇಷ್ಟರೊಳಗೆ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾಯಿದ್ರು ನಿಜವಾಗ್ಲೂ ನಿಂತ್ಕೊಂಡು. ಆದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಏನಾಗ್ತಾಯಿದೆ, ಏನಿದೆ, ಎಷ್ಟು ಜನ ಇದ್ದಾರೆ. ಈಗ ಸ್ಟ್ಯಾಟಿಸ್ಟಿಕ್ಸು ನಂಬರ್ಸು ಏನೂ ಐಡಿಯಾ ಇಲ್ಲ ಅವ್ರಿಗೆ. ಅವರು ಅಪ್ರೋಚ್ ಮಾಡಿದಾಗ ಏನಿತ್ತು ಮ್ಯಾಮ್ ರಿಯಾಕ್ಷನ್? ಯಾರೂ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಈ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಎಲ್ಲ ಗೊತ್ತು, ಸ್ಟೇಟ್ಸು ಗೊತ್ತು, ಸೆಂಟ್ರಲ್ನಲ್ಲಿರೋರು ಗೊತ್ತು. ಸೊ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಸಪೋರ್ಟ್. ದಿಸ್ ಇಸ್ ದಿ ಆ್ಯಕ್ಚುಯಲ್ ಫ್ಯಾಕ್ಟ್. ಓಕೆ. ನೀವಂಥ ಪೊಸಿಷನಲ್ಲಿದ್ದು ಅಷ್ಟು ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದ್ದು ಎಲ್ಲ ಮಿನಿಸ್ಟರ್ಸ್ ಜೊತೆಗೆ ಆ ಟೈಮಿಂದ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ. ಯಾಕೆ ಅಂದರೆ ಇದು ಸೆಕೆಂಡ್ ಲೈನ್ ಆಫ್ ಡಿಸ್ಕಷನ್ ಇನ್ ಇಂಡಿಯಾ, ನಾಟ್ ದ ಫ್ರಂಟ್ ಲೈನ್. ನಮ್ಮ ಜನ ಇದನ್ನು ಮೇಲೆತ್ತೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಕಲ್ತ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ. ಇದು ಅಸಹ್ಯ. ಸೊ ಈ ಥರ ಒಂದು ಟ್ರೀಟ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ಇದು ಕೆಳಗಡೆ ಬೀಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ಯಾರೂ ಮೇಲೆತ್ತಕ್ಕೆ ರೆಡಿ ಇಲ್ಲ. ಸೊ ನಾನೇನು ಮಾಡಿದೆ, ಸರಿ ನಾನು ಇದನ್ನು ಸಿನಿಮಾದವರು, ಇಂಡಸ್ಟ್ರಿಯಲಿಸ್ಟ್ಸು ಇಂಥವ್ರನ್ನ ತಗೊಂಡು, ಯಾರು ಇಂಡಿಯಾ ಮೇಕರ್ಸ್ ಯಾರೋ ಇವ್ರುಗಳತ್ತಾನೆ. ಸೊ ಐ ಕನೆಕ್ಟೆಡ್ ಟು ಆಲ್ ಆಫ್ ದೀಸ್ ಪೀಪಲ್. ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಬಂತು ಎಲ್ಲರಿಂದನೂ. ನಾಟ್ ಮಾನಿಟರಿಲಿ. ದಿ ಆಲ್ ಸೆಡ್ ಐ ವಿಲ್ ಕಮ್. ಮಾನಿಟರಿ ₹1 ಯಾರೂ ಕಾಸು ಕೊಟ್ಟಿಲ್ಲ ಇಲ್ಲಿವರೆಗೂ. ನಮ್ಮ ಡೊನೇಷನ್ ಇದೆ, ಓಪನ್ ಆಗಿದೆ ವೆಬ್ಸೈಟಲ್ಲಿ, ಯಾರೂ ಹಾಕೋರಿಲ್ಲ. ಬಟ್ ಪೀಪಲ್ ಸೆಡ್ ಎಸ್ ಐ ವಿಲ್ ಸ್ಟ್ಯಾಂಡ್ ವಿತ್ ಯು, ಐ ವಿಲ್ ಕಮ್. ನೀವು ಎಷ್ಟು ಕಾಸು ಕೊಡ್ತೀರಾ ಅಂತ ಕೇಳೋವಂಥ ಸಿನಿಮಾದವರು ಸಿಕ್ಕಿದ್ರು ನನಗೆ ಈ ಕಾಸ್ಗೆ. ಈ ಒಳ್ಳೆ ಕಾಸಪ್ಪ, ದೇಶ ಕಟ್ಟೋ ಕೆಲಸ ಸಿಕ್ಕಿದೆ ನಿಮಗೆ, ಬನ್ನಿ ಅಂತ ಕರೆದಾಗ ಕಾಸು ಕೇಳಿದವರು ಇದ್ದಾರೆ. ಅದನ್ನು ನಾನು ಇಲ್ಲ ಅಂತ ಹೇಳ್ತಾರೆ. ಬಟ್ ಅಬೌಟ್ ಒಂದು 100 ಜನ ನಮಗೆ ಬಾಲಿವುಡ್ನಲ್ಲಿ ಸಿಕ್ಕಿದ್ರು. ಬಾಲಿವುಡ್ಡಲ್ಲೇ 100 ಜನ ಸಿಕ್ಕಿದ್ರು. ಆಮೇಲೆ ನನಗೆ ಕನ್ನಡ ಇಂಡಸ್ಟ್ರಿನಲ್ಲಿ ವಿಜಯ ರಾಘವೇಂದ್ರ ಮತ್ತು ಶರಣ್ ಸರ್ ಅಂತೂ, ಅನಿತಾ ಮೇಡಮ್ ನೀವು ಕೂತ್ಕೊಳ್ಳಿ ಇಲ್ಲಿ ಫಸ್ಟು, ಅವ್ರು ಎತ್ತೋಗೋಕ್ಕೆ ಬಿಡ್ತಾ ಇಲ್ಲ ನನ್ನ. ಅಮೇಝಿಂಗ್ ಕ್ಯಾರೆಕ್ಟರ್. ಅವರು ಕಾಫಿ ಡೇಲಿ ಮೀಟ್ ಮಾಡಿದ್ವಿ ನಾವು. ಜನ ಯಾರು ಬಂದರು ಏನು ಹೇಳಿದ್ರು ಎಲ್ಲರೂ ಕಟ್. ಬಟ್ ಇವರು ಮಾತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅನಿತಾ ಮೇಡಮ್ ನೀವು ಮನೆಗೆ ಹೋಗ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ, ನನ್ನ ಕತೆ ಹೇಳಿ. ಸೊ ವಂಡರ್ಫುಲ್, ಈಸ್ ಅ ಗ್ರೇಟ್ ಪರ್ಸನ್. ಸೊ ಈ ಥರ ನಮಗೆ ಸಪೋರ್ಟ್ ಸಿಕ್ತು. ಸೊ ಎಲ್ಲದನ್ನು ಮಾತಾಡಿದಾಗ ಇದೆಲ್ಲ ಒಂದಷ್ಟು ವಿ ಸ್ಟಾರ್ಟೆಡ್ ಟು ಗ್ರೋ ಥಿಂಗ್ಸ್. ಸೊ ಎಷ್ಟೋ ಜನ ಬಂದು ದಿ ಸ್ಟಾರ್ಟೆಡ್ ಜಾಯ್ನಿಂಗ್ ಹ್ಯಾಂಡ್ಸ್. ನಾವು ಬರ್ತೀವಿ, ನಾವು ಟ್ರಾವೆಲ್ ಮಾಡ್ತೀವಿ ಅಂತ. ಹನ್ಸಿಕಾ ಮೋಟ್ವಾನಿ ಸೈಡ್ ನಾನು ಪೂರ್ತಿ ಟ್ರಾವೆಲ್ ಮಾಡ್ತೀನಿ ಅಂತ. ಇದಕ್ಕಿಂತ ಖುಷಿ ನಮಗಿನ್ನೇನು ಬೇಕಾಗಿರುತ್ತೆ. ಸೊ ವಿ ಸೈಡ್ ಇದು ಒಳ್ಳೆ ಕೆಲಸ, ದೇಶ ಕಟ್ಟೋ ಕೆಲಸ ಇದು. ಹ್ಯುಮ್ಯಾನಿಟಿ ಆ್ಯಂಡ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಡ್ಲ್ ಈಸ್ಟ್ ನೋಡಿ ಹತ್ಕೊಂಡು ಉರಿತಾ ಇದೆ ಇವತ್ತು. ಇಲ್ಲ ನಮಗೆ ಪಕ್ಕದಲ್ಲಿ ನೇಬರ್ಸು ದೇ ಆರ್ ಇನ್ ಟ್ರಬಲ್.
ಹೌದು. ನಮ್ಮ ಎಲ್ಲ ನೇಬರ್ಸು ಪ್ರಾಬ್ಲಮ್ ಇದೆ ಇವತ್ತು. ಒಂದು ನೇಬರಿಂದ ಪ್ರಾಬ್ಲಮ್ ಇಲ್ಲ, ಎಲ್ಲ ಥರದ್ದು ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ನಮಗೆ ಪೀಸ್ ಅತ್ಯಗತ್ಯ. ಸೊ ಹಾಗಾಗಿ ವಿ ಸೆಡ್ ವೈ ಡೋಂಟ್ ವಿ ಸ್ಟಾರ್ಟ್ ದಿಸ್ ಕ್ಯಾಂಪೇನ್ ಆ್ಯಂಡ್ ಯುನೈಟ್ ದಿ ಇಂಡಿಯಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಇದಕ್ಕೆ ಭಯಂಕರ ಮೀಡಿಯಾ ಅಟೆನ್ಷನ್ನು ಎಲ್ಲದನ್ನು ನಾವು ರಿಕ್ವೆಸ್ಟೆಡ್, ಬನ್ನಿ ಸೇರ್ಕೊಳ್ಳಿ ಎಲ್ಲರೂ ಬಂದರು. ಎವ್ರಿಬಡಿ ಸ್ಟಾರ್ಟೆಡ್ ಜಂಪಿಂಗ್ ಇನ್ ಟು ದಿಸ್. ಸೊ ಹಾಗಾಗಿ ನನಗೆ ಒಂದು ದೊಡ್ಡ ಒಂದು ಸಪೋರ್ಟ್ ಸಿಕ್ತು. ಇದನ್ನು ಸೆಪ್ಟೆಂಬರ್ 1 ಶುರು ಮಾಡೋಣ ಅಂಥೇಳಿ ಫಸ್ಟ್ ಪಾರ್ಟ್ ಆಫ್ ಅನಿತಾ ಫೌಂಡೇಶನ್ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ಬಟ್ ಸೆಪ್ಟೆಂಬರ್ 1, 2024. ಬಟ್ ಇದ್ರ ಒಳಗಡೆಗೆ ನಮಗೆ ಇನೋವೇಷನ್ ಸೆಂಟರ್ ಅಂತ ನಾನು ಶುರು ಮಾಡಿದ್ದೀನಿ. ಇನೋವೇಷನ್ ಸೆಂಟರ್ ಈಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಅಲ್ಲೊಂದು 6 ರಿಸರ್ಚ್ ಪ್ರಾಜೆಕ್ಟ್ಸ್ ನಾನು ಕೊಟ್ಟಿದ್ದೀನಿ. ಸೊ ಡಾಕ್ಟರ್ ಮಹೇಶ್ ಅಂತ ಐ ಸ್ಟಾರ್ಟೆಡ್ ಟು ವರ್ಕ್ ಆನ್ ಇಟ್ ಆಲ್ರೆಡಿ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ನಡೀತಾ ಇದೆ. ಸೊ ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಹಸ್ 3 ಡಿಫ್ರೆಂಟ್ ವಿಂಗ್ಸ್. ಒಂದು ಅವೇರ್ನೆಸ್ ಸ್ಪ್ರೆಡಿಂಗ್ ಆ್ಯಂಡ್ ಕ್ಯಾಂಪೇನ್ಸ್. ಇದು ಫಾರ್ ದಿ ಹ್ಯುಮ್ಯಾನಿಟಿ ವೇರ್ ವಿ ವರ್ಕ್. ಇದಕ್ಕೆ ನಾನೇನು ಮಾಡಿದೆ, ಒಂದು 60 ಜನ ಪ್ರೊಫೆಸರ್ಸ್ನ ತಗೊಂಡು ಕರಿಕ್ಯುಲಮ್ನ ರೆಡಿ ಮಾಡಿದೆ. ಹ್ಯುಮ್ಯಾನಿಟಿ, ಪೀಸ್ ಆ್ಯಂಡ್ ಇನ್ಕ್ಲೂಸಿವಿಟಿ, ಆಮೇಲೆ LGBT ಏನಕ್ಕಾಗತ್ತೆ ಅನ್ನೋಂಥದ್ದನ್ನು ಒಂದು ದೊಡ್ಡ ಒಂದು ಕೋರ್ಸನ್ನು ರೆಡಿ ಮಾಡಿದೆ ನಾನು. ನಾನೇನು ಸುಮ್ಮನೆ ಬಿಟ್ಟಿಲ್ಲ. ಸೊ ಇದನ್ನೊಂದು ರೆಡಿ ಮಾಡಿ ಫೆಲೋಶಿಪ್ ಸರ್ಟಿಫಿಕೇಟ್ ನಿಮಗೆಲ್ಲರಿಗೂ ಫ್ರೀಯಾಗಿ ಕೊಡ್ತೀವಿ. ವೆಬ್ಸೈಟು ಫ್ರೀ ಆಗಿರುತ್ತೆ, ಐಲೈಟ್ ಫೆಲೋಸ್ ಅಂತ. ಸೊ ಬರೀ ಕ್ಯಾಂಪೇನ್ ಮಾಡಿದ್ರೆ ಜನರಿಗೆ ಅರ್ಥ ಆಗಲ್ಲ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ವೀಡಿಯೋಸ್ ಇದೆ, ಎಷ್ಟೋ ಜನ ಮಾತಾಡಿದ್ದಾರೆ ಅದರಲ್ಲಿ. ಒಂದು 6-7 hours ಯು ನೀಡ್ ಹ್ಯಾವ್ ಟು ಸ್ಪೆಂಡ್ ಟೋಟಲಿ. ಇದು ಮುಗಿಸ್ತಿದ ತಕ್ಷಣ ಏನು ಮಾಡಬೇಡಿ, ನೀವು ಏನು ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ವೀಡಿಯೋ ಕುತ್ಕೊಂಡು ನೋಡಿ. ಯಾವುದಾದ್ರು ನೋಡಿ ವೀಡಿಯೋ ನೋಡ್ತೀರಾ, ಇದನ್ನು ನೋಡಿ, ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದ್ರಲ್ಲಿ ಮುಗಿದ ಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ನಿಮ್ಮ ಹೆಸರು ಕರೆಕ್ಟಾಗಿ ಹಾಕಿದ್ರೆ ಸಾಕು. ದಿಸ್ ಇಸ್ ವಾಟ್ ದ ಪ್ರೋಗ್ರಾಮ್ ಐ ಡಿಡ್. ಇದರಲ್ಲಿ ರಮಯ್ಯ ಹಾಸ್ಪಿಟಲ್ ಬಂದರು, ಸೇರ್ಕೊಂಡಿದ್ದಾರೆ. ಕ್ರೈಸ್ಟ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ ಸೇರ್ಕೊಂಡಿದ್ದಾರೆ. ISBR ಎಲ್ಲರೂ ಸೇರ್ಕೊಂಡಿದ್ದಾರೆ. ಆಮೇಲೆ ಸೌತ್ ಆಫ್ರಿಕಾ ಯೂನಿವರ್ಸಿಟಿ ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಹೊರಗಡೆಯಿಂದ ಎಲ್ಲರನ್ನೂ ಕರ್ಕೊಂಬಂದು ಯುನೈಟ್ ಮಾಡಿ ಐ ಟ್ರಾವೆಲ್ಡ್ ಎವ್ರಿವೇರ್. ಬಹುಶಃ ನಾನೊಂದು 2 ಪೇರ್ ಶೂಸ್ ಹಾಳಾಗಿರ್ಬೋದು. ಸೊ ಇಷ್ಟು ನಾನು ಓಡಾಡಿ ಎಲ್ಲರನ್ನೂ ಯುನೈಟ್ ಮಾಡಿ, ಇದು ಈ ಸಮಯಕ್ಕೆ ಭಾರತ ಅನ್ನೋಂಥದ್ದು ಈಸಿ ಟಾಸ್ಕ್ ಅಲ್ಲ. ಇದು ಒಂದೊಂದು ನಾನು ನಿಂತಿದ್ದೀನಲ್ಲ, ಇದು ನನಗೆ ಗೊತ್ತು ಇದು ಎಷ್ಟು ಕಷ್ಟ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕೊನೆ ಆಗುತ್ತೆ, ಎಷ್ಟು ಕಿಲೋಮೀಟರ್ ಸಂಚಾರ ಮಾಡ್ತೀರಿ? ಶೋರ್, ಇದೊಂದು ಟೋಟಲ್ 13,000 ಕಿಲೋಮೀಟರ್ ಅಂತ ಅಂದ್ಕೊಂಡಿದ್ದೀನಿ ಟೋಟಲ್ಲು. ಆದರೆ ಇದನ್ನು 2 ಪಾರ್ಟಲ್ಲಿ ಕಟ್ ಮಾಡಿದ್ದೀವಿ ಈಗ. ಅನ್ಫಾರ್ಚುನೇಟ್ಲಿ ಒಂದು ಟೋಟಲ್ ಜರ್ನಿ ಅಂತ ಅಂದ್ಕೊಂಡ್ವಿ, ಅದಾಗಲಿಲ್ಲ ನಮ್ಮ ಕೈಲಿ. ಯಾಕೆಂದರೆ ನಾರ್ತಲ್ಲಿ ಇವಾಗ ಪಾಕಿಸ್ತಾನ, ಚೈನಾ ಇಂದೆಲ್ಲ ಗಲಾಟೆ ಇದೆ, ಆಮೇಲೆ ಮಳೆನೂ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ನಾರ್ತ್ಗೆ ಹೋಗ್ಲಿಕ್ಕಾಗಲ್ಲ, ಬರೀ ಸೌತ್ ಇಂಡಿಯಾ ಇಟ್ಕೊಳ್ಳೋಣ ಈಗ. ಫಸ್ಟು ಫೇಸ್ 1 ಸೌತ್ ಇಂಡಿಯಾ, ಆಮೇಲೆ ಸೆಕೆಂಡ್ ಇದರಲ್ಲಿ ನಾವು ವಿಲ್ ಕಂಪ್ಲೀಟ್ಲಿ ಕವರ್ ದಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತ ನೋಡ್ತಾ ಇದ್ದೀವಿ. ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಹೋದಾಗ ನನಗೂ ಒಂದು ಸ್ವಲ್ಪ ಭಯ ಏನಂತಂದರೆ, ವಿ ಹ್ಯಾವ್ ಟು ಕ್ರಾಸ್ ದ ಚಿಕನ್ ನೆಕ್ ಅಂದರೆ ಗೊತ್ತಲ್ಲ ನಿಮಗೆ, ಆ ಒಂದು ಜಾಗ ಅಲ್ಲಿ ದಾಟ್ಕೊಂಡು ಹೋಗಬೇಕು. ಬಾಂಗ್ಲಾದೇಶ್ 2 ಬಾರ್ಡರ್ ಮಧ್ಯೆ ಆ ಜಾಗ ನಾವು ದಾಟ್ಕೊಂಡು ಹೋಗಿ ಆ ಕಡೆಗೆ ನಮ್ಮ ಇನ್ನೊಂದು ಪಾರ್ಟ್ ಆಫ್ ಇಂಡಿಯಾ ನಾವು ತಲುಪಬೇಕಾಗತ್ತೆ. ಅದು ಕಾರಲ್ಲಿ ಹೋಗ್ತದೆ ನಾವು. ಆಮೇಲೆ ನಮ್ಮ ಜೊತೆಗೆ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರೆ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಭಯ. ಸೊ ಇದನ್ನು ಹೆಂಗಪ್ಪ, ಸೆಕ್ಯೂರಿಟಿ ಬ್ರೀಚ್ ಆದರೆ ಹೆಂಗೆ? ಇವಾಗ ನನಗೇನೋ ಆದರೆ ಪರವಾಗಿಲ್ಲ, ನಮ್ಮ ಇನ್ನೊಂದು 15-20 ಜನ ಜೊತೆಗಿರ್ತಾರೆ, ಸಪೋರ್ಟ್ ಸ್ಟಾಫ್ ಅಂತ ಇರ್ತಾರೆ, ಎಷ್ಟೋ ಜನ ಬರ್ತಿದ್ದಾರೆ. ಆಮೇಲೆ ಈ ನಮ್ಮ ಕಮ್ಯುನಿಟಿಯಿಂದನೂ 2-3 ಜನ ಕರೆದಿದ್ದೀನಿ. ಯಾರಿಗೇನಾದರೆ ನನ್ನ ಜವಾಬ್ದಾರಿ ಬಂದುಬಿಡುತ್ತಲ್ಲ ಇದು ಅಂತ ನನಗೊಂದು ಸ್ವಲ್ಪ ಭಯ. ಸೊ ಹಾಗಾಗಿ ಇದನ್ನು ಯಾವ ಥರ ಮಾಡೋದು ಅನ್ನೋದೊಂದು ಒಂದು ಇನ್ನೂ ಥಾಟ್ ಪ್ರಾಸೆಸ್ ನಡೀತಾ ಇದೆ. ಬಟ್ ಸ್ಟಿಲ್ ಇದನ್ನು ನಾವು ಯಾತ್ರೆಯನ್ನು ಮಾಡ್ತೀವಿ. ಇಂಡಿಯನ್ ಆರ್ಮಿ ಪೀಪಲ್ ಹ್ಯಾವ್ ಆಲ್ಸೋ ಕಮ್ ಫಾರ್ವರ್ಡ್. ಅವರು ಎಕ್ಸ್-ಆರ್ಮಿ ಪೀಪಲ್ ಹ್ಯಾವ್ ಸ್ಟುಡ್ ಅಲಾಂಗ್ ವಿತ್ ಅಸ್. ಅವರು ನೀವು ಮಾಡಿ ನಾನು ಬರ್ತೀವಿ ಅಂತ ಈ ಥರ ಒಂದು ಸಪೋರ್ಟ್ ಬಂದುಬಿಡ್ತು ನಮಗೆ. ನೀವೊಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚಾಗುತ್ತೆ, ನೀವು ನೋಡ್ಕೊಳ್ಳಿ, ನಾವು ಬರ್ತೀವಿ, ನಾವು ನಿಂತ್ಕೋತೀವಿ ನಿಮ್ಮ ಜೊತೆಗೆ ಅಂತ, ನಮ್ಗೇನು ದುಡ್ಡು ಕೊಡಬೇಡಿ, ಬರ್ತೀವಿ ನಾವು ಅಂತ. ಈ ಥರ ಒಂದು ವಂಡರ್ಫುಲ್ ಸಪೋರ್ಟರ್ಸ್ ಕಮ್ ಫಾರ್ವರ್ಡ್. ಸೊ ಈ ಒಂದು ಕಂಡೀಷನಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟೇಕ್ ದೀಸ್ ಥಿಂಗ್ಸ್ ಅಹೆಡ್. ಸೊ ದಟ್ ಈಸ್ ವೇರ್ ಇಟ್ ಸ್ಟಾರ್ಟ್ಸ್. ಫಸ್ಟು ಸೌತ್ ಇಂಡಿಯಾ, ಆಮೇಲೆ ನಾರ್ತ್ ಇಂಡಿಯಾ. ಸೊ ಸೌತ್ ಇಂಡಿಯಾದಲ್ಲಿ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ನಾವು ಮಾಡೋಣ ಅಂತ. ಸೊ ಪೀಪಲ್ ಹ್ಯಾವ್ ಸ್ಟುಡ್ ಇನ್ಕ್ಲೂಡಿಂಗ್ ಮುಂಬೈ, ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಅಂತ ಇಟ್ಕೊಳ್ಳಿ. ನಮ್ಗೆ ಒಳ್ಳೆ ಬ್ಯಾಕಪ್ ಇದೆ ಇವಾಗ. ಗ್ರೇಟ್. ಎಸ್. ಬಟ್ ಈ ಯಾತ್ರೆ ಮಾಡೋದಷ್ಟೇ ಅಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಆ ಕಮ್ಯುನಿಟಿಗೆ ಜಾಬ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇನೋವೇಷನ್ಸ್ನ ಮಾಡ್ತಾ ಇದ್ದೀರಿ.
ಅದ್ರ ಬಗ್ಗೆ ಹೇಳ್ಬೋದಾ ಅಂಥೇಳಿ, ಹೇಗೆ? ಕರೆಕ್ಟ್. ಸೊ ಇದರಲ್ಲಿ ಕೆಲವು ಪ್ರಾಜೆಕ್ಟ್ಸ್ ತೊಗೊಂಬರ್ತಿದ್ವಿ. ಒಂದು ಈ ಅಯೋಧ್ಯ ಬಸ್ ಅಂತ. ಸೊ ಅಯೋಧ್ಯ ಬಸ್ಸಲ್ಲಿ ನಿಮಗೆ ಜನರು ಯಾರು ರೆಗ್ಯುಲರ್ ಜನ ಅಯೋಧ್ಯೆಗೆ ಹೋಗಬೇಕು, ದರ್ಶನ ಮಾಡಬೇಕು ಅಂತಂದರೆ ವಿಲ್ ಡೂ ದಟ್. ಅಲ್ಲಿಂದ ಕಾಶಿ ಯಾತ್ರೆ ಮುಗಿಸಿ ಬರ್ತಾ ಪಂಡ್ರಾಪುರ ಅದು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋವಂಥದ್ದೊಂದು ಪಾಸಿಬಿಲಿಟಿ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ಟಾಫು ನಮಗೆ ಆದಷ್ಟು ನಾವು ಈ ಮಾರ್ಜಿನಲೈಸ್ ಕಮ್ಯುನಿಟಿಯಿಂದ ಅಂತ ತೊಗೊಳ್ತೀವಿ ನಾವು. ರೆಗ್ಯುಲರ್ ಸ್ಟಾಫ್ ಇರಲ್ಲ ಇದರಲ್ಲಿ. ಸೊ ಈ ಥರದ ಟ್ರೈನ್ ಮಾಡಿರ್ತೀವಿ. ಬಟ್ ಡ್ರೈವರು ವಿಲ್ ಹ್ಯಾವ್ ದ ಫಿಟ್ಟೆಸ್ಟ್ ಪರ್ಸನ್, ದೇರ್ ಇಸ್ ನೋ ಇಶ್ಯೂ. ರೆಗ್ಯುಲರ್ ಪರ್ಸನ್ ಅವ್ರ ಸೇಫ್ಟಿಗೇನೂ ಚಿಂತೆ ಇಲ್ಲ. ಸೊ ಮಿಕ್ಕಿದ್ದನ್ನು ನಾವು ಆ ಥರ ವಿಚಾರ ಮಾಡ್ಬೋದು. ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂತಂದರೆ ಈಗ ಫಿಸಿಕಲಿ ಚಾಲೆಂಜ್ಡ್ ಅಥವಾ LGBT ಕಮ್ಯುನಿಟಿ, ಇದರಲ್ಲಿ ಯಾರು ಬೇಕಾದ್ರೂ ಬಂದಿರ್ಬೋದು. ಸೊ ಇದು ಇದೊಂದು ಫಸ್ಟ್ ಪ್ರಯತ್ನ. ಯಾಕಂದರೆ ಇದು ಜಾಬ್ ಕ್ರಿಯೇಷನ್ನು ಬಸ್ನಲ್ಲೂ ಇರ್ಬೋದು ಅಥವಾ ನಿಮಗೆ ಹೊರಗಡೆಯಿಂದನೂ ಸಪೋರ್ಟ್ ಮಾಡ್ಬೋದು ಈ ಥರ. ಆಮೇಲೆ ಅಲ್ಲಿ ಅಯೋಧ್ಯದಲ್ಲಿ ಹೋಟೆಲ್, ಒಂದು 100 ರೂಮ್ ಹೋಟೆಲ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಒಂದು ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಮಾಡಬೇಕು ಅಂತ. ಸೊ ಅದು ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಈ ಕಮ್ಯುನಿಟಿಗೇನೆ. ಅಟ್ಲೀಸ್ಟ್ ನಾನೇ ಅಂದ್ಕೊಂಡಿದ್ದೇನೆಂದರೆ ಇವ್ರಿಗೆಲ್ಲ ತುಂಬ ಹೈ ಫ್ಲೈಯಿಂಗ್ ಜಾಬ್ಸು, ಈ ಒಂದು ಹೈ ಆ್ಯಕ್ಟಿವಿಟಿ ಏರಿಯಾ ಕೊಟ್ಬಿಟ್ರೆ ಇವ್ರಿಗೆ ಪಾಪ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇಂಥ ಒಂದು ಸಣ್ಣ ಜಾಬ್ಸ್ನ ಕ್ರಿಯೇಟ್ ಮಾಡೋಣ ಫಸ್ಟು. ಇದ್ರಲ್ಲೂ ನಮಗೊಂದು ಸ್ವಲ್ಪ ಲರ್ನಿಂಗ್ ಬರುತ್ತೆ ಅಂತ. ಆಮೇಲೆ ಈ ಚರ್ಚ್ ಸ್ಟ್ರೀಟಲ್ಲಿ ಒಂದು ವಿಗಾನ್ ರೆಸ್ಟೋರೆಂಟ್ ಒಂದು ಮಾಡೋಣ. ಅಲ್ಲಿ LGBT ಕಮ್ಯುನಿಟಿಯಿಂದ ಪರ್ಫಾರ್ಮರ್ಸ್ ತುಂಬ ಜಾಸ್ತಿ ಇದ್ದಾರೆ, ಎಂಟರ್ಟೈನರ್ಸ್ ಇದ್ದಾರೆ, ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಇದ್ದಾರೆ, ಡ್ರ್ಯಾಗ್ ಕ್ವೀನ್ಸ್ ಇಂಥವರೆಲ್ಲ ಇದ್ದಾರೆ. ಇವ್ರಿಗೆಲ್ರಿಗೂ ಒಂದು ಹೊಸ ಲೈಫ್ ಶುರುವಾಗತ್ತಲ್ಲ. ರೆಗ್ಯುಲರ್ ಆ್ಯಕ್ಟಿವಿಟಿ ಇರುತ್ತೆ, ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಜನರನ್ನ ಎಂಟರ್ಟೈನ್ ಮಾಡಿಕೊಂಡು ವಿ ಕ್ಯಾನ್ ಆಲ್ಸೋ ಅರ್ನ್ ಮೋರ್ ಮನಿ. ಸೊ ಈ ಥರ ಒಂದು ವಿಚಾರಗಳನ್ನು ನಾನು ತೊಗೊಂಬಂದೆ. ನಾವು ಯಾತಕ್ಕೆ ಇದನ್ನೆಲ್ಲ ಮಾಡಬಾರ್ದು, ಒಂದು ಇನ್ಕ್ಲೂಸಿವ್ ಎನ್ವೈರ್ನ್ಮೆಂಟನ್ನು ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು. ಇಟ್ಸ್ ಆಲ್ ಸ್ಟಾರ್ಟೆಡ್ ಫ್ರಮ್ ದೇರ್. ಇದೆಲ್ಲ ಶುರುವಾದಾಗ ಇದೊಂದಷ್ಟು ಪ್ರಾಜೆಕ್ಟ್ಸು. ಆಮೇಲೆ ಈ ಬಾಟ್ಲಿಂಗ್ ಪ್ಲಾಂಟ್, ಏರ್ ಟು ವಾಟರ್ ಕನ್ವರ್ಷನ್ನು, ಅದು ಇಸ್ರೇಲಿ ಗೌರ್ಮೆಂಟ್ ಅವರು, ಇಸ್ರೇಲಿ ಕಾನ್ಸುಲೇಟ್ ಹತ್ರ ಮಾತಾಡ್ತಿದ್ದೆ ನಾನು. ಶಿ ವಾಸ್ ವೆರಿ ಎಕ್ಸೈಟೆಡ್. ನೀವು ಮಾಡಿ, ನಾನು ಬರ್ತೀನಿ, ವಿ ಆರ್ ಗೋಯಿಂಗ್ ಟು ಗಿವ್ ಯು ಆಲ್ ದ ಸಪೋರ್ಟ್ ಫ್ರಮ್ ವಾಟ್ ಎವರ್ ದಟ್ ಯು ರಿಕ್ವೈರ್. ಆಮೇಲೆ ಇನ್ನೊಂದಷ್ಟು ಜನರನ್ನ ನಾವು ವಿಲ್ ಸ್ಪಾನ್ಸರ್ ಫಾರ್ ದ ಎಜುಕೇಷನ್ ಅಂತ ಅಂದ್ವಿ. ನೀವು ಐಡೆಂಟಿಫೈ ಮಾಡಿ, ರೋಟ್ರಿ ಜೊತೆಗೆ ನಾನು ಕೊಲಾಬ್ರೇಟ್ ಮಾಡಿದೆ. ಸೊ ವಿಲ್ ಟ್ರೈ ಟು ಸೆಂಡ್ ಸಂಬಡಿ ಹೂ ರಿಕ್ವೈರ್ಸ್ ನಾಲೆಡ್ಜ್ ಅಬ್ರಾಡ್, ಅಲ್ಲಿ ಗೇನ್ ಮಾಡ್ಕೊಂಡು ವಾಪಸ್ ಬನ್ನಿ, ಈ ಥರ. ಸೊ ಈ ಥರ ಒಂದಷ್ಟೆಲ್ಲ ಪ್ರಾಜೆಕ್ಟ್ ಶುರುವಾಯಿತು. ಅದ್ರ ಜೊತೆಗೆ ಈಗ LGBT ಕಮ್ಯುನಿಟಿ ಅಲೋನ್ ಆಗಿರ್ತಾರೆ, ಲೋನ್ಲಿ ಫೀಲ್ ಮಾಡ್ತಿರ್ತಾರೆ. ಸೊ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಆಯಿತು ಅಂತ ಇಟ್ಕೊಳ್ಳಿ, ನನ್ನ ವೈಫಿಂದು ಶಿ ವಾಸ್ ಆಲ್ಸೋ ಇನ್ ಪೇಯ್ನ್ ಆ್ಯಂಡ್ ಶಿ ಈಸ್ ಇನ್ ಪೇಯ್ನ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ಒಬ್ರಿಗಿನ್ನೊಬ್ರು ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಕ್ಕೋಸ್ಕರ ರೋಬೋಟನ್ನು ಡೆವಲಪ್ ಮಾಡಿ, ಈ ಬಾಟ್ನ, ಸೊ ಪರ್ಸನಲೈಸ್ ಬಾಟ್. ಸೊ ಇದು ಅಟ್ಲೀಸ್ಟ್ ಬೀಟಾ ವರ್ಷನ್ ಎಕ್ಸ್ಪೆಕ್ಟೆಡ್ ಟು ಕಮ್ ಸೂನ್. ಈ ಥರ ಎಲ್ಲ ಒಂದಷ್ಟು ಸೊ ಜನರಿಗೆ ಅರಿವು ಮೂಡಿಸ್ಬೇಕು ಅಂತ ನಂದು ಪರ್ಸ್ನಲಾಗಿ ಒಂದು ಪುಸ್ತಕ ಒಂದು ರೆಡಿ ಮಾಡಿದ್ದೆ, ಅಂಡರ್ಸ್ಟ್ಯಾಂಡಿಂಗ್ ಜೆಂಡರ್ಸ್ ಅಂತ. ಫಸ್ಟ್ ಅದನ್ನು ರಿಲೀಸ್ ಮಾಡೋಣ, ಆಟೋಬಯೋಗ್ರಫಿ ಬೇಡ, ಎನಿವೇ ಜನರಿಗೆ ಗೊತ್ತಿದೆ. 6 ಪುಸ್ತಕ ಬರಿತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಆ ಥರ. ಸೊ ಇದನ್ನೆಲ್ಲ ಒನ್ ಬೈ ಒನ್ ಇದನ್ನು ನಮ್ಮ ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಒಬ್ರು ಕೊಟ್ಟಿದ್ದೀನಿ, ಅವ್ರು ಬರೀತಾ ಇದ್ದಾರೆ. ಈ ಬಹುಶಃ ಈ ಮಂತ್ ಎಂಡಿಗೆ ಒಂದು ಆಗೋಗುತ್ತೆ ಅಂತ ನನ್ನ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಆದರೆ ಈ ಮಂತ್ ಎಂಡಿಗೆ ನಾನು ಮುಗಿಬೇಕು. ಹಾಗಾಗಿದ್ರೆ ಅದು ಖಂಡಿತ ನಾವು ರಿಲೀಸ್ ಮಾಡ್ಬೋದು. ನನ್ನ ಪ್ರಕಾರ ನಿಮಗೆ ಚಾಲೆಂಜ್ 2. ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ಸೊಸೈಟಿನ ಅವೇರ್ನೆಸ್ ಕ್ರಿಯೇಟ್ ಮಾಡೋವಂಥ ಕೆಲಸನ ನೀವು ಮಾಡ್ತಾ ಇದ್ರಿ ಆಲ್ರೆಡಿ. ಅದು ತುಂಬ ದೊಡ್ಡ ಚಾಲೆಂಜು. ಆ ಆಕ್ಸೆಪ್ಟೆನ್ಸ್ ಅನ್ನುವಂಥದ್ದನ್ನು ಎಲ್ಲರ ತಲೆನಲ್ಲೂ ಅದು ಬರಬೇಕು, ಅದೊಂದು ಬಿಗ್ ಚಾಲೆಂಜು. ಬಟ್ ಆ ಕಮ್ಯುನಿಟಿನ ಒಪ್ಸೋದು, ಅವ್ರನ್ನ ಬನ್ನಿ ನೀವು ಈ ಥರ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡಿ, ನಿಮಗೆ ನಾವು ಜಾಬ್ ಕೊಡ್ತೀವಿ, ಇಲ್ಲಿ ಬಂದು ಕೆಲಸ ಮಾಡಿ ಅಂತ ಹೇಳೋದು, ಅದು ಎಷ್ಟು ಕಷ್ಟ ಇದೆ. ನಿಮ್ಮ ಕಮ್ಯುನಿಟಿಯವ್ರ ಹತ್ರ ಮಾತನಾಡಿದ್ರಾ, ಅವರು ಬರೋದಕ್ಕೆ ರೆಡಿ ಇದ್ದಾರಾ, ಚೇಂಜ್ ಆಗೋದಕ್ಕೆ ರೆಡಿ ಇದ್ದಾರಾ ಅಂಥೇಳಿ? ನಾನು ಆ ಕಮ್ಯುನಿಟಿ ಜೊತೆ ಮಾತಾಡಿಲ್ಲ. ಅವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಅರ್ಥವಾಗಲ್ಲ, ಅವ್ರು ಬರೋದು ಇಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್. ಇರೋದನ್ನು ಸೀದಾ ಹೇಳ್ಬಿಡ್ತೀನಿ ನಾನು. ದಟ್ಸ್ ವಾಟ್ ಈಸ್ ಅನಿತಾ ಸ್ಪೆಷಲಿಸ್ಟ್ ಫಾರ್ ಅನ್ಫಿಲ್ಟರ್ಡ್ ಅನಿತಾ ಅಂತಲೇ ಕರೀತಾರೆ. ನನಗೆ ಇನ್ನೊಂದು ಹೆಸರಿದೆ. ಸೊ ಇವನ್ ಜರ್ಮನ್ ಎಂಬೆಸೀಸ್ ಆಗಲಿ, ಯಾವುದೇ ಎಂಬೆಸಿ ಆಗಲಿ, ನ್ಯಾಸ್ಕಾಮು, ಎಲ್ಲರೂ ಪ್ರೋಗ್ರಾಮ್ ಮಾಡಿರೋದು ಅನ್ಫಿಲ್ಟರ್ಡ್ ಕಾಫಿ ಟಾಕ್ ಅಂತ ನನ್ನ ಜೊತೆಗೆ. ಸೊ ಐ ಆಮ್ ವೆರಿ ಕ್ಯಾಂಡಿಡ್ ಇನ್ ಕನೆಕ್ಟಿಂಗ್. ಸೊ ಆ ವಿಚಾರ ಏನಂತಂದರೆ ಇದರಲ್ಲಿ ಯಾರೂ ಬರಲ್ಲ.
ಇದರಲ್ಲಿ ಯಾರು ಅವರಾಗ ಅವರೇ ಮುಂದೆ ಬಂದರೆ ಗ್ರೇಟ್. ನಥಿಂಗ್ ಲೈಕ್ ಇಟ್. ರಾಮರಾಜ್ಯ ಆಗಿಬಿಡುತ್ತೆ ನಮ್ಮದು. ಅವ್ರು ಮುಂದೆ ಬರೋಲ್ಲ. ಮುಂದೆ ಬರೋದಕ್ಕೆ ನಾವೇನು ಮಾಡಬೇಕು ಅದನ್ನು ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಸೊ ಹಂಗಾಗಿ ನಾನು ಅದನ್ನೊಂದು ಪೆಟಿಷನ್ ರೆಡಿಯಾಗಿದೆ. ಸೊ ದಯವಿಟ್ಟು ಈ ಭಿಕ್ಷೆ ಬೇಡೋದನ್ನು ನಿಲ್ಲಿಸಿ ಅಂತ. ನಿಮ್ಮ ಅಗೇನ್ಸ್ಟ್ ಯಾರು ಬಂದಿಲ್ವಾ? ಬಂದಿದೆ. ಒಂದು 3 ಲೈಫ್ ಥ್ರೆಟ್ ಆಯಿತು. ಲಾಸ್ಟ್ ವೀಕಲ್ಲಿ ಒಂದು ಅಟೆಂಪ್ಟ್ ಟು ಕಿಡ್ನ್ಯಾಪ್ ಫೇಲ್ ಆಯಿತು ಮೈಸೂರಿನಲ್ಲಿ 12:15 ರಾತ್ರಿ. ಸೀರಿಯಸ್ಲಿ? ಎಸ್, 12:15 ರಾತ್ರಿನಲ್ಲಿ ಒಂದು ಅಟೆಂಪ್ಟ್ ಟು ಕಿಡ್ನ್ಯಾಪ್ ಫೇಲ್ಯೂರ್ ಆಯಿತು. ಇದು ಆಗಿದೆ. ನಾನು ಬೆಂಗಳೂರಿಂದ ಹೋಗಿದ್ದಾಗ ಅದು ಹೆಂಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ನನಗೆ. ನನ್ನ ಬಸ್ಸು ಯಾವುದ್ರಲ್ಲಿದ್ದೆ ಏನಿದೆ ಅಂತೆಲ್ಲ ಗೊತ್ತಾಗಿದೆ ಅವರಿಗೆ. ಅದು ನಾನು ಯಾವುದೋ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಸೊ somebody else is tracking me for sure. ಆಮೇಲೆ ಒಂದು ಫುಡ್ ಪಾಯ್ಸನಿಂಗ್ ಮಿಸ್ ಆಯಿತು. ಸೊ ಐ ಹ್ಯಾವ್ ಸೀನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಇದು ಬಾಂಗ್ಲಾದೇಶಲ್ಲಿ ಶೇಖ್ ಹಸೀನಾಗ 19 ಅಟೆಂಪ್ಟ್ ಫೇಲ್ ಆಗಿದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮದೇನಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್, ಪೊಲೀಸ್ ಪ್ರೊಟೆಕ್ಷನ್ ಆ ಯಾರು ಮೇಡಮ್ ಕೊಡ್ತಾರೆ? ಇದು ನಾವು ಯಾಕೆ ಹೋಗಿ ಹೇಳ್ಬೇಕು ಅಲ್ಲಿಗೆ? ಹೋಗ್ಲಿ, ಕಂಡುಹಿಡಿತಾರೆ ಅವರು ಹೋಗಿ ಹೇಳಿದ್ರೆ. ಇಸ್ ಇಟ್ ಅ ಬಿಗ್ ಟಾಪಿಕ್ ದಟ್ ವಿ ಕ್ಯಾನ್ ಆಲ್ಸೋ ರಿಕ್ವೆಸ್ಟ್ ದೆಮ್ ಟು ಡೂ ಇಟ್? ಅವ್ರು ಏನು ಮಾಡೋದಿಲ್ಲ. ಅವರು ದೇ ಆರ್ ನಾಟ್ ಬಾದರ್ಡ್, ದೇ ಆರ್ ಓನ್ಲಿ ಬಾದರ್ಡ್ ಅಬೌಟ್ ದೇ. ಅಲ್ಲಿ ಪೊಲೀಸ್ನವರೇ ಇದ್ದಾರೆ. ರಾತ್ರಿ ಹೊತ್ತು ವೇಷವಾಟಿಕೆ ನಡೀತಾ ಇರುತ್ತೆ. ಇಂಥ ಕಮ್ಯುನಿಟಿಯಿಂದನೇ ವೇಷವಾಟಿಕೆ ಓಪನ್ನಾಗಿ ನಡೀತಾ ಇರುತ್ತೆ. ಪೊಲೀಸ್ನವ್ರು ಇರ್ತಾರೆ, ಯಾರು ಏನೂ ಮಾಡೋದಿಲ್ಲ. ಇದು ರಿಯಾಲಿಟಿ ಲೈಫ್. ಇದು ನಾನು ಹೇಳೋದಿಲ್ಲ. ರಾತ್ರಿ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬನ್ನಿ ಹೋಗಿ. ನೋಡಿದ್ದೀವಿ, ಎಲ್ರಿಗೂ ಗೊತ್ತಿರೋದು ವಿಚಾರನೇ ಅದು. ಆ ಹೈವೇದಲ್ಲಿ ಹೋದರೆ ಆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ರೋಡ್ ಇದೆಯಲ್ಲ, ನೈಸ್ ರೋಡ್. ಸೊ ಅದರಲ್ಲಿ ದೇವರೇ ಕಾಪಾಡಬೇಕು. ಏನು ಹೋಗಿ ಹೇಳ್ತೀರಾ? ಯಾರ ಹತ್ರ ಹೇಳ್ತೀರಿ ನೀವು? ಸೊ ಇದನ್ನೇನಿದ್ರು ನಾವು ನಿಲ್ಲಿಸ್ಬೋದೇ ಹೊರತು ಲೀಗಲ್ಲಾಗಿ ಪೊಲೀಸ್ನವ್ರಿಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಬೇಕು. ಇಲ್ಲಾಂತಂದರೆ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಮೆಜೆಸ್ಟಿಕ್ನಲ್ಲಿ ಅಂಡರ್ ಪಾಸಲ್ಲಿ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು. ನನಗೆ ಫೋಟೋಸ್ ತಗೊಂಡ್ರು ನಂದೆಲ್ಲ. ಏನಾಯಿತು? ಘಟನೆ ವಿವರಿಸ್ಬೋದಾ? ಏನಾಯಿತು? ಅಂಡರ್ ಪಾಸಲ್ಲಿ ಹೋಗ್ತಾ ಇರೋವಾಗ ಯಾರೋ ಒಬ್ಬನ ಹಿಂದ್ಗಡೆ ಬಂದರು. ನಾನು ಮೆಟ್ರೋದಲ್ಲಿ ಇಳಿದುಬಿಟ್ಟು ಮೇನ್ ಟ್ರೈನ್ ವಂದೇ ಭಾರತ್ನ ಕ್ಯಾಚ್ ಮಾಡಬೇಕಿತ್ತು. 9 ಗಂಟೆ ರಾತ್ರಿ, 9 ಕಾಲು ಆಗಿರ್ಬೋದು. ಸೊ ಹೋಗ್ತಾ ಇದ್ದಾಗ ಅಲ್ಲಿ ದೆ ಕೇಮ್. ಮೇಡಮ್ ಏನು ಹೆಸರು ಹೇಳಿ ನಿಮ್ಮದು, ಏನು ಸಮಾಚಾರ, ಯಾರು ನೀವು? ದಿ ಸ್ಟಾರ್ಟೆಡ್ ಟೇಕಿಂಗ್ ಪಿಕ್ಚರ್ಸ್. ಆ ಕಡೆ ಈ ಕಡೆಯಿಂದೆಲ್ಲ ಓಡ್ಬರ್ತಿದ್ದಾರೆ ಜನ. ನಾನು ಯಾರೋ ಏನೋ ಎಪಿಸೋಡ್ ನೋಡಿರ್ಬೇಕೇನೋ, ಏನೋ ಇರ್ಬೋದು ಅಂತ ನನಗೆ ಆಮೇಲೆ ಗೊತ್ತಾಗೋಯ್ತು. ಸೊ ದೆನ್ನೇ ನನ್ನ ಫೋನ್ ತೆಗೆದು SOS ಬಟನ್ ಒತ್ತಿದ ತಕ್ಷಣ ಓಡಾಗ್ಬಿಟ್ರು. ಈ ಥರ ಎಲ್ಲ ಒಂದು ದುರಂತಗಳಿದ್ದಾವೆ ಅಲ್ಲಿ ಬೆಂಗಳೂರಿನಲ್ಲಿ. ಒಂದು ಸಿಂಗಲ್ ಲೇಡಿ ಆಗಲಿ ಅಥವಾ ಯಾರೇ ಆಗಲಿ ಅಲ್ಲಿ ನಡೀಲಿಕ್ಕೆ ಆಗಲ್ಲ ಅಂಥ ಒಂದು ಸಮಾಜ ಸೃಷ್ಟಿ ಆಗೋಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿದು. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿಥಿಂಗ್ ಎಲ್ಸ್. ತುಂಬ ಕೆಟ್ಟ ಅನುಭವಗಳು. ಇವಾಗ ನನಗೆ ಏನು ಥರ ನನಗೆ ಟ್ರಾಮಾ ಆಗಿರ್ಬೋದು ನೀವು ಯೋಚನೆ ಮಾಡಿ. ನನಗೆ ಹೊರಗಡೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಜರ್ಮನಿಯಿಂದ ಬಂದು ಅಂಥ ಒಂದು ಲೈಫ್ ನೋಡಿ ನಾವು ಇಲ್ಲಿಗೆ ಬಂದಾಗ ಮೆಟ್ರೋ ರೈಲಲ್ಲೂ ಅಷ್ಟೇ, ಬೆಂಗಳೂರು ಮೆಟ್ರೋ ರೈಲ್ ನನಗೊಂದು ಇನ್ಸಿಡೆಂಟ್ ಆಯಿತು. ಯಾರೋ ಅಲ್ಲಿ ಮಾಲಲ್ಲಿ ಹೋಗಿ ಬಿಡಲಿಲ್ಲ ಅಂತಂದರೆ ಅವರಿಗೆ ರೈಸ್ ಮಾಡ್ತಾರೆ ಗಲಾಟೆನ. ನಮ್ಮ ಕತೆ ಹೇಳಿ ನಾವು ರೈಸ್ ಮಾಡಿದಾಗ, ನಾವು ಕೇಳಿದಾಗ ಬಿಡಲ್ಲ. ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಐ ಆಮ್ ಅ ಲೇಡಿ, ಐ ಹ್ಯಾವ್ ಅ ಐಡೆಂಟಿಟಿ ಆಸ್ ಅ ಲೇಡಿ, ನಾನು ಐ ಆಮ್ ಎ ಫೀಮೇಲ್. ವೈ ಆಮ್ ಐ ನಾಟ್ ಅಲೌಡ್ ಟು ಗೋ ಇನ್ ಟು ದ ಲೇಡೀಸ್ ಕಂಪಾರ್ಟ್ಮೆಂಟ್? ಮೊನ್ನೆ ಆಯ್ತು ಇನ್ಸಿಡೆಂಟು. ಅದನ್ನು ರೈಸ್ ಮಾಡಿದೆ June 5th 12:57 ಅಂತಲೂ ಬರೆದೆ ಟೈಮು. ಯಾರು ಹೋದರು, ಯಾರು ಕೇಳಿದ್ರು, ಯಾರು ರೆಸ್ಪಾನ್ಸ್ ಕೊಟ್ಟರು, ಇಡೀ ಇಂಟರ್ನೆಟ್ ಹಾಕಿದೆ, ಇಡೀ ಮೀಡಿಯಾದಲ್ಲಿ ಎಲ್ಲ ಕಡೆಗೂ ಹಾಕಿದೆ. ನಾಟ್ ಒನ್ ಸಿಂಗಲ್ ಎಂಪ್ಲಾಯಿ ಫ್ರಮ್ ಬ್ಯಾಂಗ್ಳೂರ್ ಮೆಟ್ರೋ ಇಸ್ ಕರ್ಟಿಯಸ್ ಇನಫ್ ಟು ಕಮ್ ಬ್ಯಾಕ್. ಅವ್ನು ಯಾರೋ ಏನೋ ಮಾಡ್ಕೋತಾರೆ ಅಂತಂದರೆ ಅವ್ರಿಗೋಗಿ ಧರಣಿ ಮಾಡ್ತಾರೆ, ಕೋರ್ಟ್ಗಳು ಮಾಲ್ನ ಮುಚ್ಚಿಸ್ತಾರೆ. ಇದೇನಾಗಿದೆ? ಫಾರ್ ಎ ರೆಸ್ಪಾನ್ಸಿಬಲ್ ರೆಸ್ಪೆಕ್ಟಬಲ್ ಪರ್ಸನ್ ಯು ಕ್ಯಾನ್ ಇಗ್ನೋರ್. ವೈ? ಯಾರು ಕೇಳೋರು ಯಾರಿಲ್ಲ. ನಮ್ಮ ಸಿಸ್ಟಮೇ ಹಾಳಾಗೋಗಿದೆ ಇಲ್ಲಿ. ಸೊ ಇದನ್ನು ನಾವು ಕೇಳಿದ್ರೆ ನಮಗೆ ಒಂದು ದೇ ಕಮ್ ಬ್ಯಾಕ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಸೊ ಈ ಕಂಡೀಷನಲ್ಲಿ ನಾವೇನೂ ಹೇಳೋಂಗಿಲ್ಲ. ಸೊ ವಿ ಆರ್ ಬೇಸಿಕ್ಲಿ ಹೆಲ್ಪ್ಲೆಸ್. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಅವೇರ್ನೆಸ್ ಕ್ಯಾಂಪೇನ್ ಅತ್ಯಗತ್ಯ. ನಿಜ. ಯಾತಕ್ಕೆ ಜನರು ಒಂದು ಲೆವೆಲಲ್ಲಿ ನೋಡೋದಿಲ್ಲ, ಇನ್ನೂ ಜಾತಿ ಅದು ಇದು ಅಂದ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಯಾತಕ್ಕೆ ಒಂದು ಲೆವೆಲಲ್ಲಿ ಎದ್ದು ನಿಂತ್ಕೊಂಡು ನೋಡ್ತಾ ಇಲ್ಲ ಇವರು? ಒಂದು ಲೆವೆಲಲ್ಲಿ ಎವ್ಯಾಲ್ಯೂಯೇಷನ್ ಯಾಕೆ ಮಾಡ್ಕೋತಾ ಇಲ್ಲ? ಎಲ್ಲರೂ ಸಮಯಕ್ಕೆ ಅಂತ ಯಾಕೆ ನೋಡ್ತಾ ಇಲ್ಲ ಇವರು? ಸೊ ಇದೇ ರೀಸನಿಗೆ ಸಮಯಕ್ಕೆ ಭಾರತ್ ಯಾತ್ರೆ ಶುರುವಾಗಿದೆ. ಅದು ಕರ್ನಾಟಕದಿಂದನೇ ಶುರುವಾಗಿದೆ. ನಮ್ಮಲ್ಲಿ ನಾವೇ ಕ್ಲೀನ್ ಮಾಡ್ಕೋಬೇಕು, ನಮ್ಮಿಂದನೇ ನಾವು ಎದ್ದೇಳಬೇಕು ಮುಂದಕ್ಕೆ. ಆವಾಗಲೇ ನನಗೆ ಈ ಇಡೀ ಕರ್ನಾಟಕ ನಿಂತ್ಕೊಳ್ಳದೇ ಇದ್ದರೆ ಇವತ್ತು ಇಡೀ ಇಂಡಿಯಾ ಏನು ಕಲ್ತ್ಕೊಳ್ಳುತ್ತೆ, ವರ್ಲ್ಡ್ ಏನು ಕಲ್ತ್ಕೊಳ್ಳುತ್ತೆ? ನಾವು ಭಾರತ ಏನು ಗುರು ಆಗ್ತೀವಿ? ಡೆವಲಪ್ ನೇಷನ್ ಅಂತೀವ, ಇಲ್ಲ ಭಿಕ್ಷುಕರ ದೇಶ ಅಂತೀವ, ಪ್ರಾಸ್ಟಿಟ್ಯೂಟ್ಸ್ ದೇಶ ಅಂತ ಕರಿತೀವ ನಾವು ನಮ್ಮನ್ನು? ದಿಸ್ ಇಸ್ ದ ಕ್ವೆಶ್ಚನ್ ಮಾರ್ಕ್. ಅನಿತಾ ಅವರಿಗೆ
ಅನಿತಾಗಿ ಅವರನ್ನವ್ರು ಆಕ್ಸೆಪ್ಟ್ ಮಾಡೋ ಚಾಲೆಂಜ್ ಇತ್ತು. ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರು. ಆ ಐಡೆಂಟಿಟಿ ಅವರಿಗೆ ನೆಮ್ಮದಿ ಕೊಡ್ತು, ಖುಷಿ ಕೊಡ್ತು. ಬಟ್ ಸೊಸೈಟಿ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಇನ್ನೂ ತುಂಬ ಟೈಮ್ ಬೇಕು ಅಂತ ಅನ್ಸುತ್ತೆ. ಸೊಸೈಟಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅರ್ಥ ಸೊಸೈಟಿ ಆಗ್ತಿಲ್ಲ. ಇವತ್ತು ನಾನು ಯಾವುದೋ ಒಂದು ಅರ್ಥ ವಿಡಿಯೋ ಆದ್ರೂ ಅರ್ಥ ಮಾಡ್ಕೊಳಕ್ ರೆಡಿ ಇಲ್ಲ. ಇಲ್ಲ, ನಾನು ಯಾವುದೋ ಒಂದು ಪ್ರೈವೇಟಾಗಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿದ್ರು ನಾನು, ಅವರು ದೇ ವಿಲ್ ಕಮ್ ಅಂಡ್ ಸೈ ಜೆಂಡರ್ ಎಲ್ಲ ಬಿಡು, ನನ್ನ ಹತ್ರ ಮಾತಾಡು ಅಂತಂತಾರೆ. ಕಮಾನ್, ಯಾವ ಕಾಲದಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಏನಾಗ್ತಾ ಇದೆ? ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದರೆ ನೀವು ಬಿಟ್ಟು ಬನ್ನಿ, ನಮ್ಮ ಹತ್ರ ದೇವರಿದ್ದಾರೆ, ಅವರೇನೋ ಸಾಲ್ವ್ ಮಾಡ್ತಾರೆ, ಇವ್ರು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಿರಲ್ಲ. ಈ ಯಾವ ಕಾಲದಲ್ಲಿದ್ದೀವಿ ನಾವು? ನಾವು ಭಾರತ ವಿಶ್ವಗುರು ಆಗೋಕ್ಕೆ ಸಾಧ್ಯನಾ? ಇದೆಲ್ಲ ಅಡೆತಡೆ. ನಾನು ಒಂದು ಪ್ರಶ್ನೆ ಕೇಳೋದು ಮರ್ತ್ಬಿಟ್ಟೆ. ನಿಮಗೆ ಆ ಬದಲಾವಣೆ ಆಗಿದೆ ಅನ್ನುವಂಥದ್ದು ಐಡೆಂಟಿಫೈ ಆಗುತ್ತೆ, ಜೆಂಡರ್ ಡಿಸ್ಫೋರಿಯಾ ಇದೆ ಅಂಥೇಳಿ. ಆಮೇಲೆ ನೀವು ಮಹಿಳೆಯಾಗಿ ಬದಲಾಗ್ತೀರಿ. ಆ ಟೆಕ್ನಿಕಲ್ ಪ್ರೋಸೆಸ್, ಆ ಮೆಡಿಕಲ್ ಪ್ರೋಸೆಸ್, ಅದ್ರ ಬಗ್ಗೆ ಹೇಳ್ಬೋದು. ಎಷ್ಟು ಕಷ್ಟ ಇದೆ ಅದು, ಎಷ್ಟು Absolutely. ಟೈಮ್ ತಗೊಂಡ್ಬಿಡುತ್ತೆ ಅದು ಆ ಪ್ರೋಸೆಸ್ಸು. ಈಗ ನಾನು 2 ಥರ ಸಿಸ್ಟಮ್ ನೋಡ್ಬಿಡ್ತೀನಿ. ಒಂದು ಜರ್ಮನಿನಲ್ಲಿ, ಇನ್ನೊಂದು ಇಂಡಿಯಾದಲ್ಲಿ. ಜರ್ಮನಿನಲ್ಲಿ 2 ಸೈಕ್ಯಾಟ್ರಿಸ್ಟು ನಿಮ್ಮನ್ನು ಥರೋ ಆಗಿ ವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ. ಗೌರ್ಮೆಂಟ್ ಕೋರ್ಟ್ ಇದು ಜರ್ಮನ್ ಕೋರ್ಟ್ ನಿಮ್ಗೆ ಅಪ್ರೂವ್ ಮಾಡಬೇಕು. ಹಾಂ. ಇದಿಲ್ಲದೆ ಇದ್ದರೆ ನೀವು ಕನ್ವರ್ಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಓಕೆ. ಸೊ ಇದರಲ್ಲಿ ಸ್ಟ್ರಾಂಗ್ ರೀಸನಿಂಗ್ ಇದ್ದು, ಇದು ತುಂಬ ಈ ಮೆಡಿಕಲ್ ಕಂಡೀಷನ್ಸ್ ಇದ್ದು ಈ ಥರ ಎಲ್ಲ ಇದ್ದರೆ ಮಾತ್ರ ಅವರು ಈ ಒಂದು ಟ್ರಾನ್ಸಿಷನ್ಗೆ ಅಲೋ ಮಾಡ್ತಾರೆ. ನಮ್ಮಲ್ಲಿ ರೆಗ್ಯುಲೇಷನ್ಸ್ ಇಲ್ಲ. ಹಾಂ. ಇಲ್ಲಿ ಯಾವ ರೂಲ್ಸು ಇಲ್ಲ, ಯಾವ ರೆಗ್ಯುಲೇಷನು ಇಲ್ಲ. ಹಾಂ. 500 ರೂಪಾಯಿ ಕೊಟ್ಟರೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇವತ್ತಿನ ದಿನದ ಕಂಡೀಷನ್ ನಮ್ಮಲ್ಲಿ. ಸೊ ಇದು ಜರ್ಮನಿ ವರ್ಸಸ್ ಇಂಡಿಯಾ. ಸ್ಟ್ರೈಟ್ ಅವೇ ಹೇಳ್ತಾ ಇದ್ದೀನಿ. ಅವ್ರು ನಮ್ಮನ್ನು ಯಾರೂ ದೂಷಿಸ್ತಾ ಇಲ್ಲ. ಹಾಂ. ಯಾಕೆ ಅಂತಂದರೆ ನಮ್ಮಲ್ಲಿ ಇನ್ನೂ ಸೆಂಟ್ರಲ್ ಗೌರ್ಮೆಂಟು ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಹ್ಮ್. ಫಸ್ಟ್ ಡಾಕ್ಟರ್ ಹ್ಮ್. ನಮ್ಮಲ್ಲಿ ಟ್ರೈನ್ ಆಗಿರೋದು ಏಮ್ಸ್, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್, ಡೆಲ್ಲಿ. ಹ್ಮ್. ಇಲ್ಲಿ ಟ್ರೈನ್ ಆಗಿರೋದು ಏಮ್ಸ್ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ, ಹೌದು. ಬಟ್ ಓಪನ್ ಮಾಡ್ತಾ ಇದ್ದಾರಂತೆ ಹ್ಮ್. ಅಂತೆ. ಸೊ ಅದು ಗೊತ್ತಿಲ್ಲ. ಸೊ ಅದು ಬಂದಾಗ ಏನಾಗುತ್ತೆ ಅಂದರೆ ಫಸ್ಟ್ ಡಾಕ್ಟರ್ ಡೆಲ್ಲಿನಲ್ಲಿ ಟ್ರೈನ್ ಆಗಿದ್ದಾರೆ. ಆ ಡಾಕ್ಟ್ರ್ ಬೇರೆ ಡಾಕ್ಟ್ರನ್ನ ಟ್ರೈನ್ ಮಾಡಬೇಕು. ಹೌದು. ಸೊ ಇಂಡಿಯಾದಲ್ಲಿ ಡಾಕ್ಟ್ರ್ ಇರಲಿಲ್ಲ. ಈಗ ಮೊದಲನೇ ಡಾಕ್ಟ್ರ್ ಇದ್ದಾರೆ. ಅದು ಯಾರಿಂದ ಟ್ರೈನ್ ಆಗಿದ್ದಾರೆ ಅಂದರೆ WPATH ಅಂತ ಇದೆ, ಹಾಂ. ವರ್ಲ್ಡ್ ಆಫ್ ಐ ಡೋಂಟ್ ನೋ ಫಿಸಿಷಿಯನ್ ಅಸೋಸಿಯೇಷನ್ ಫಾರ್ ಟ್ರಾನ್ಸ್ಜೆಂಡರ್ ಹೆಲ್ತ್, ಈ ಥರ ಏನೋ ಒಂದು ದೊಡ್ಡ, ಅದನ್ನ ಗೂಗಲ್ ಮಾಡಿ ನೋಡಿದ್ರೆ ಸಿಕ್ಕುತ್ತೆ ಅದು. ಐ ಫರ್ಗಾಟನ್ ದ ಫುಲ್ ಫಾರ್ಮ್. ಬಟ್ ಈ WPATH ಅನ್ನೋಂಥ ರೆಗ್ಯುಲೇಷನ್ಸ್, ಗೈಡ್ಲೈನ್ಸು ಇಡೀ ವರ್ಲ್ಡ್ನಲ್ಲಿರೋಂಥ ಡಾಕ್ಟರ್ಸ್ ಎಲ್ಲರೂ ಅದನ್ನು ಪ್ರಿಸ್ಕ್ರೈಬ್ ಮಾಡಿ ಒಂದು ಅಗ್ರಿಮೆಂಟ್ ಟರ್ಮ್ಸಲ್ಲಿ ಬಂದು ಅವ್ರು ಕೊಟ್ಟಿದ್ದಾರೆ. ಹಾಂ. WPATH ಗೈಡ್ಲೈನ್ಸನ್ನು ಕೆಲವು ಹಾಸ್ಪಿಟಲ್ಸು ಸಪ್ರೇಟಾಗಿ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವತ್ತು ಇಂಡಿಯಾದಲ್ಲೂ ನಡೀತಾ ಇದೆ ಇದು. ಹ್ಮ್. ಬಟ್ ಏಮ್ಸಲ್ಲಿ ಇದಿಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಅಚ್ಚರಿ ವಿಚಾರ ಅಂತಂದರೆ, ನಿಮ್ಹ್ಯಾನ್ಸಲ್ಲಿ ಒಂದೇ ಒಂದು ಜೆಂಡರ್ ಸೆನ್ಸಿಟೈಸ್ ಆಗಿರೋಂಥ ಒಂದು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಇಲ್ಲ. ಇದು ನಮ್ಮ ದುರಂತ. 2019 ಲಾ ಬಂತು. ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ನಮಗಿನ್ನೂ ಎದ್ದೇಳಕ್ಕೆ ಟೈಮ್ ಬೇಕು ಅಂತ ಕೂತಿದ್ದಾರೆ ಜನ. ಸೊ ಇದು ನಮ್ಮಲ್ಲಿ ಪ್ರಾಸೆಸ್ ಇಲ್ಲದೆ ಇರೋಂಥ ಕಾರಣ. ಸೊ ಯಾವ ಡಾಕ್ಟ್ರು ಏನು ಅವರ ಒಂದು ಕಂಡೀಷನ್ ಮೇಲೆ ತಮ್ಮ ಇಂಪ್ರೆಷನ್, ಅವ್ರಿಗೇನು ತಮ್ಮ ರೂಲ್ ಮೇಲೆ ಅವ್ರು ಏನು ಯೋಚನೆ ಮಾಡ್ಕೋತಾರೆ, ಆ ಮೆಡಿಕೇಷನ್ ಮಾತ್ರ ಇವ್ರಿಗೆ ಕೊಡ್ತಾ ಇದ್ದಾರೆ. ಹ್ಮ್. ಇದರಲ್ಲಿ ಯಾವ ರೆಗ್ಯುಲೇಷನ್ಸು ಇಲ್ಲ. ಸೊ ಇದು ನಮ್ಮ ಒಂದು ಕಂಡೀಷನ್ ಇಲ್ಲಿರೋವಂಥದ್ದು. ಬಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ರಾಸೆಸ್ ಮಾಡ್ತಾರೆ. ಅಲ್ಲಿ ನಿಮಗೆ ಓಕೆ. ಒಂದು MRI ಸ್ಕ್ಯಾನ್ ಮಾಡ್ತಾರೆ. MRI ಸ್ಕ್ಯಾನಲ್ಲಿ ನಿಮ್ಮದು ಬ್ರೈನಿಂದು ಕಂಡೀಷನ್ಸ್ನ ಅವರು ಚೆಕ್ ಮಾಡ್ತಾರೆ. ಅಲ್ಲೇ ನಿಮ್ಮ ಬ್ರೈನಲ್ಲಿ ಆ ಪೊಸಿಷನಲ್ಲಿ ನಿಮಗೆ ಕಂಡ್ರೆ, ನಿಮಗೆ ಈ ಮೇಲೆಲ್ಲ ಫೀಮೇಲು, ಅದು ಅಲೈನ್ಮೆಂಟ್ ಪ್ಯಾಟರ್ನ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸೆಕ್ಷುವಲ್ ಐಡೆಂಟಿಟಿ ಇರ್ಬೋದು, ಎಲ್ಲ ಕಾಣುತ್ತೆ ಅದರಲ್ಲಿ. ನಿಮ್ಮ MRI ಸ್ಕ್ಯಾನಲ್ಲಿ ಎಲ್ಲ ಕಾಣುತ್ತೆ. ಹೌದು. ಸೊ ಇಟ್ಸ್ ನಥಿಂಗ್ ಹಿಡನ್ ಫ್ಯಾಕ್ಟ್. ಸೊ ಆ ಟೈಮಲ್ಲಿ ಈ ಡೀಟೇಲ್ಸ್ ಇನ್ನೂ ಒಂದು ಕನ್ಫರ್ಮೇಷನ್ಸ್ ಆಗುತ್ತೆ. DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಹ್ಮ್. DNA ಸ್ಯಾಂಪಲ್ ಕಲೆಕ್ಟ್ ಮಾಡೋವರೆಗೂ ಮುಂದೆ ಹೋಗೋಕ್ಕಾಗಲ್ಲ. ಹ್ಮ್. ಆದರೆ ಇಲ್ಲಿ ಯಾವ ಪ್ರಾಸೆಸ್ಸು ಇಲ್ಲ. ಸೊ ಇದೆಲ್ಲ ಮಾಡಿದ್ಮೇಲೆ ನೀವು ಫೈನಲ್ ಆಗಿ ಕೋರ್ಟ್ ಅಪ್ರೂವಲ್ ಕೊಡಬೇಕು. ಇದಾಗಿದ ಮೇಲೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಟೋಟಲ್ ಡಾಕ್ಯುಮೆಂಟೇಷನ್ ಕಲೆಕ್ಟ್ ಆಗುತ್ತೆ. ಹ್ಮ್. ಈ ಕಲೆಕ್ಟ್ ಆಗಿದ ಮೇಲೇ ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಿಕ್ಕೆ, ಜೆಂಡರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹ್ಮ್. ಸರ್ಜರೀಸ್ ಎಲ್ಲ ಆಗಬೇಕು. ಹ್ಮ್. ಸರ್ಜರಿ ಆಗಿ ಅಥವಾ ಸರ್ಜರಿ ಆಗದೇ ಇದ್ದರೆ ಏನಕ್ಕಾಗಿಲ್ಲ ಅನ್ನೋಂಥ ಒಂದು ರೀಸನಿಂಗ್ ಬೇಕು, ಮೆಡಿಕಲ್ ರೀಸನಿಂಗು. ಸೊ ಇದಿತ್ತು ಅಂತಂದರೆ ನೀವು ಯು ಕ್ಯಾನ್ ಗೋ ಫಾರ್ ದ ಚೇಂಜ್. ಈ ಸರ್ಜರೀಸ್ ಇಂಡಿಯಾದಲ್ಲಿ ಇದೆಯಾ ಅಥವಾ ನೀವು foreign ಸರ್ಜರಿ countries ಗೆ ಇಂಡಿಯಾದಲ್ಲಿದೆ. ಇವತ್ತಿಗೂ ಪಾಪ ಇವತ್ತು ನಮ್ಮಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತಂದರೆ,
ರಿಯಲ್ ಪೀಪಲ್ ಹೂ ಆರ್ ಅಫೆಕ್ಟೆಡ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮ್ಯಾನ್ ವುಮನ್ ಈ ಕೇಸ್ ತುಂಬ ಜಾಸ್ತಿ ಇದೆ. ಅವರಿಗೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ, ಒಬ್ರಿಗೆ ಇನ್ನೊಬ್ಬರು ಪಾರ್ಟ್ನರ್ ಡಿಪೆಂಡೆನ್ಸಿಸ್ ಇಲ್ಲ, ಮದುವೆ ಇಲ್ಲೀಗಲ್ ಆಗುತ್ತೆ. ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಹೊರಗೆ ಹೋಗ್ತಾರೆ, ಸೌತ್ ಆಫ್ರಿಕಾದಲ್ಲಿ ಮದುವೆ ಆಗ್ತಾರೆ, ಇನ್ನೆಲ್ಲೋ ಮದುವೆ ಆಗ್ತಾರೆ, ಮದುವೆ ಆಗ್ಬಿಟ್ಟು ಇಲ್ಲಿ ಇಂಡಿಯಾಗೆ ಬರ್ತಾರೆ, ಅಲ್ಲೆಲ್ಲೋ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋತಾರೆ, ಅದು ಲೀಗಲ್ ಅಂತ ಇಲ್ಲಿ ಇಂಡಿಯಾದಲ್ಲಿ ತೋರಿಸ್ಕೋತಾರೆ. ಈ ಥರ ಒಂದು ದುರಂತ ಇನ್ನೂ ನಡೀತಾ ಇದೆ. ಕಾನೂನಲ್ಲೂ ಇನ್ನೂ ತುಂಬ ಬದಲಾವಣೆ ಆಗಬೇಕು. ಕಾನೂನಿನ ಬದಲಾವಣೆ ಬೇಕು, ಜನರ ಬದಲಾವಣೆ ಬೇಕು. ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ ಜನರಿಗೆ ಅವೇರ್ನೆಸ್ ಬಂದು ನನಗೆ ಅಕ್ಸೆಪ್ಟೆನ್ಸ್ ಇದೆ ಅಂತಂದರೆ ನಾವು ಇದು ನೋಡಿ, ಈಗ ಹಿಂದೂ ಇಸ್ ಎ ಟೋಟ್ಲಿ ಅಕ್ಸೆಪ್ಟಬಲ್ ಕಲ್ಚರ್. ನಮ್ಮ ಹಿಂದೂಯಿಸಮ್ ಅಥವಾ ಸನಾತನ ಧರ್ಮ ಅಂತ ನಾವೇನು ಹೇಳ್ತೀವಿ, ಇದು ಟೋಟ್ಲಿ ಅಕ್ಸೆಪ್ಟಬಲ್ ಕಲ್ಚರ್. ಇದು ಎಲ್ಲ ವರ್ಲ್ಡ್ ವೈಡ್ ಅಕ್ಸೆಪ್ಟಬಲ್ ಕಲ್ಚರ್. ಎಲ್ಲ ಕ್ರೀಚರ್ಸು, ಎಲಿಮೆಂಟ್ಸು, ಆ್ಯಟಮು, ನ್ಯೂಟ್ರಾನು, ಎಲೆಕ್ಟ್ರಾನು, ಪ್ರೋಟಾನು ಎಲ್ಲದನ್ನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಎಲ್ಲರೂ ದೇವರು ಅಂದ್ಬಿಡ್ತೀವಿ ನಾವು. ಈಗ ನಮ್ಮ ಕಡೆಗೆ ಬಂದರೆ ಹ್ಯೂಮನ್ಸಿಗೆ ಮಾತ್ರ ಯಾಕೆ ನೀವು ಈ ಥರ ತಾರತಮ್ಯ ಮಾಡ್ಕೋತೀರಿ? ಮೇಲೆ ಕೆಳಗೆ ನಾನು ರಿಚ್ಚು, ನಾನು ದೊಡ್ಡ ಕಾರಲ್ಲಿ ಹೋಗ್ತೀನಿ, ಒಂದು 10 ರೂಪಾಯಿ ಗ್ಲಾಸಿಂದ ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ ಜನರಿಗೆ. ಈ ಥರ ಎಲ್ಲ ಒಂದು ಅಸಹ್ಯವಾಗಿರ್ತಕ್ಕಂಥ ಒಂದು ಜೀವನ ಬದುಕ್ತಾ ಇದ್ದಾರೆ ನಮ್ಮಲ್ಲಿ. ಯಾತಕ್ಕೆ ನಾವು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ? ಇದು ನನಗೆ ಅರ್ಥ ಆಗ್ತಾ ಇಲ್ಲ ಈ ವಿಚಾರನ. ಎರಡನೇ ವಿಚಾರ ಬಂದು ಇದರಲ್ಲಿ ಎಲ್ಲದನ್ನು ನಾವು ಪೂಜ್ಯ ವಸ್ತು ಅಂತ ನೋಡ್ತೀವಿ. ಆಗಸ್ಟ್ ಮಂತ್ ಬಂತೀಗ. ಆಗಸ್ಟ್ ಮಂತಲ್ಲೇನೋ ಇವಾಗ ನಾವು ವಿ ಆರ್ ಪೇಟ್ರಿಯಾಟಿಕ್. ಎಲ್ಲ ಹಾಡನ್ನೇ ಹಾಕ್ಕೊಂಡು ನಾವು ಇಡೀ ತಿಂಗಳು ಪೇಟ್ರಿಯಾಟಿಸಮ್ ಕೆಲಸ ಏನಾಗಿದೆ? ರಿಯಲ್ಲಾಗಿ ಏನನ್ನ ಮಾಡಿದ್ದೀವಿ ನಾವು? ಏನೂ ಮಾಡಿಲ್ಲ. ಆ್ಯಕ್ಚುಲಾಗಿ ನೋಡೋಕ್ಕೆ ಹೋದ್ರೆ ನಮ್ಮ ಲೈಫ್ ಹಂಗೆ ಇದೆ, ಸ್ಟ್ಯಾಗ್ನೆಂಟ್ ಆಗಿದೆ. ನಾವು ಏನೂ ಚೇಂಜಸ್ ಮಾಡ್ಕೊಂಡಿಲ್ಲ, ನಮಗೆ ನಾವು ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮುಂದೆ ಹೋಗೋದು ಹೆಂಗೆ ನೆಕ್ಸ್ಟ್ ಫೇಸ್ಗೆ? ಹೌ ಡು ವಿ ಅಚೀವ್ ಟು ದಟ್ ನೆಕ್ಸ್ಟ್ ಲೆವೆಲ್? ದಿಸ್ ಇಸ್ ದಿ ಕ್ವೆಶ್ಚನ್ ಮಾರ್ಕ್ ದಟ್ ಕಮ್ಸ್. ಸೊ ಈ ವಿಚಾರದಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಂಥದ್ದು ತುಂಬ ಇದೆ. ಇದೇನಾಗುತ್ತೆ ಅಂತಂದರೆ ನಮ್ಮ ಕಲ್ಚರು ಆಲ್ ಅಕ್ಸೆಪ್ಟಬಲ್. ನಮ್ಮಲ್ಲಿ ಹಿಂದುತ್ವದಲ್ಲಿ ಯಾವುದಕ್ಕೂ ರಿಜೆಕ್ಷನ್ ಇಲ್ಲ. ಇದರಲ್ಲಿ ಬರ್ತಕ್ಕಂಥದ್ದು ಮೊಹಮ್ಮದ್ ಲಾನಲ್ಲಿ ರಿಜೆಕ್ಷನ್ ಇದೆ. ಶರಿಯಾ ಲಾ ರಿಜೆಕ್ಟ್ಸ್ ದಿಸ್, ಇಟ್ ಸೇಸ್ ಇಟ್ ಇಸ್ ಹರಾಮ್. ಆಮೇಲೆ ಕ್ರಿಶ್ಚಿಯಾನಿಟಿನಲ್ಲಿ ಕೂಡ ಅಷ್ಟೇ. ಬಟ್ ನಮ್ಮಲ್ಲಿ ಇಷ್ಟು ಅಕ್ಸೆಪ್ಟೆನ್ಸ್ ಇರ್ತಕ್ಕಂಥ ಒಂದು ದೇವ್ರನ್ನ ಪೂಜೆ ಮಾಡ್ತೀವಿ, ಎಲ್ಲ ದೇವ್ರನ್ನೂ ನಾವು ವಿ ಫಾಲೋ ಇಟ್. ಅವ್ರುಗಳು ಅಷ್ಟೇ. ಇನ್ನೂ ನಿಮ್ಗೆ ಆ ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ. ಅದು ನಾನು ಪುಸ್ತಕದಲ್ಲಿ ಕ್ಲೀನಾಗಿ ಬರೆದಿದ್ದೀನಿ ಅನ್ನೋದು. ನಾನು ಇನ್ಯಾವುದೋ ಒಂದು ಗೊಂದಲ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಅದನ್ನು ಓದಬೇಕು. ಅವರು ಓದಿ ತಿಳ್ಕೊಂಡ್ರೆ ಶ್ರೀಕೃಷ್ಣ ಪರಮಾತ್ಮ ಆಗಲಿ, ಈಶ್ವರ ಆಗಲಿ, ಎಲ್ಲರೂ ಒಂದು ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಒಂದು ರೋಲ್ಸನ್ನು ಪ್ಲೇ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಪುಷ್ ಮಾಡ್ಕೊಳಕ್ಕಾಗಲ್ಲ ಜನರನ್ನ. ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂದರೆ ಇದನ್ನು ಯಾತಕ್ಕೆ ಇವ್ರು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಂದರೆ ಮೊಹಮ್ಮಡನ್ ಲಾ ಅಥವಾ ನಮ್ಮ ಬ್ರಿಟಿಷರು ಬಿಟ್ಟೋಗಿರ್ತಕ್ಕಂಥ ಇನ್ನೂ ಸೀಡ್ಸಲ್ಲೇ ನಾವು ಕೂತಿದ್ದೀವಿ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚೇಂಜಿಂಗ್ ಅವರ್ ಸೆಲ್ಫ್. ಈ ಕಂಡೀಷನಲ್ಲಿ ತುಂಬ ಕಷ್ಟ. ಬೇರೆ ಕಡೆ ದೇಶಗಳಲ್ಲಿ ನೋಡಿ, ಅವರು ಕ್ರಿಶ್ಚಿಯಾನಿಟಿನಲ್ಲಿ ದೇ ಹ್ಯಾವ್ ಗಾನ್ ಫಾರ್ ಅವೇ. ನಮ್ಮಲ್ಲಿ ಯಾತಕ್ಕೆ ಹಂಗೆ ಆಗ್ತಾ ಇಲ್ಲ? ನಾವು ಇಷ್ಟು ಒಳ್ಳೆ ಕಲ್ಚರ್ ಇಟ್ಕೊಂಡು, ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಯಾಕೆಂದರೆ ನಾವು ಹೆದರಿಕೆ. ಇದು ನಾವು ಮೊದಲು ಚೇಂಜ್ ಮಾಡ್ಕೋತಾ ಬಂದರೆ, ನಮ್ಮ ಪಾರ್ಲಿಮೆಂಟನ್ನು ನಾವು ಎಲ್ರಿಗೂ ನಾವು ನಾಲೆಡ್ಜ್ ಕೊಟ್ಕೋತಾ ಬಂದರೆ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಬದುಕು ಸುಂದರ ಆಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನೀವು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಜಂಪ್ ಮಾಡ್ಬೋದು. ನೀವು ಥರ್ಡ್ ಪೊಸಿಷನ್ ಅಲ್ಲ, ಸೆಕೆಂಡ್ ಪೊಸಿಷನ್ ಅಲ್ಲ, ಫಸ್ಟ್ ಪೊಸಿಷನ್ಗೂ ನೀವು ಹೋಗ್ಬೋದು. ಇದು ವರ್ಲ್ಡ್ ವೈಡ್ ಎಕಾನಮಿಲಿ GDP ಗ್ರೋತ್ನ ನೀವು ಅಲ್ಲಿವರೆಗೆ ನೋಡ್ಬೋದು. ಇಲ್ಲಾಂದ್ರೆ ಹೆಂಗೆ ಸಾಧ್ಯ? ಇಂಡಿಯಾ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಇದೆಲ್ಲವೂ ಒಂದಷ್ಟು ಪಾಯಿಂಟ್ಸು ನಾವು ಅಡ್ರೆಸ್ ಮಾಡ್ತಕ್ಕಂಥದ್ದು. ಈ ಜರ್ನಿನಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ವೇರ್ ವಿ ನೀಡ್ ಟು ಲುಕ್ ಅಟ್ ಇಟ್. ಖಂಡಿತ. ಅಂದರೆ ಹೋಗೋ ದಾರಿ ತುಂಬ ಸುದೀರ್ಘವಾಗಿದೆ. ಅದು ಅನಿತಾ ಅವ್ರು ಹೋಗೋದಾಗಿರ್ಬೋದು, ಅನಿತಾ ಅವ್ರ ಜೊತೆಗೆ ಇಡೀ ದೇಶ ಹೋಗಬೇಕಾಗಿರೋ ದಾರಿ, ಆ ಆಕ್ಸೆಪ್ಟೆನ್ಸ್ನ ದಾರಿ ಇದೆಯಲ್ಲ ತುಂಬ ಸುದೀರ್ಘವಾಗಿದೆ. ಬಟ್ ಖಂಡಿತ ಅಸಾಧ್ಯ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂದರೆ ನಿಮ್ಮಂಥವರು ಜನರಲ್ಲಿ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ದೀರೋ ಅದು ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಕೇಳಬೇಕು ಕೊನೆಯದಾಗಿ. ಮನೆಯವ್ರು ನೆನಪಾಗತ್ತಾ? ಕಾಲ್ ಮಾಡ್ತಾ ಇರ್ತೀರಾ? ಮಗಳ ಹತ್ರ ಮಾತಾಡ್ತೀರಾ? ಅದು ದಿನ ನೆನಪಾಗುತ್ತೆ, ದಿನ ಡಿಪ್ರೆಷನಲ್ಲಿರುತ್ತೆ. ನನ್ನನ್ನು ಎಬ್ಸೋದಕ್ಕೆ ಇನ್ನೊಬ್ರು ಇದ್ದಾರೆ. ಅವರು ಮೈಸೂರಿನಲ್ಲಿ ಅವರೊಂದು ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿದ್ದಾರೆ. ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಅವರು ಯಾವಾಗಲೂ ಅಷ್ಟೇ, ನಾನು 12 ಗಂಟೆಗೆ ವಾಪಸ್ ಹೋದರು ಮೈಸೂರಿಗೆ, ಪೂರ್ತಿ ಡೀಟೇಲ್ಸನ್ನ ಕೇಳೋವರೆಗೂ ಬಿಡಲ್ಲ ಅವರು. ಇವತ್ತಿನ ದಿನ ಏನಾಯಿತು, ದಿನಚರಿ ನಿಂದು ಏನು ಮಾಡ್ಕೊಂಡು ಅಂತ ಬಂದು ಫಸ್ಟ್ ಕೇಳ್ತಾರೆ. ಅವ್ರು ನನಗಿನ್ನ ಯಂಗ್, ಬಟ್ ಸ್ಟಿಲ್ ಹಿ ಫೀಲ್ಸ್ ದಟ್ ಲೈಫ್. ಹಿ ಮೇಕ್ಸ್ ಲಾಟ್ ಆಫ್ ಫನ್. ನನ್ನ ಜೊತೆಗೆ ಎಲ್ಲ ಥರದ್ದು ತರಲೆ ಮಾಡಿ ರಾತ್ರಿ 12 ಗಂಟೆ ಆದರೂ ಒಂದು 4-5 ರೌಂಡ್ ಹೊಡೆದು ನಮ್ಮ ಅಪಾರ್ಟ್ಮೆಂಟ್ನ ಮನೆಗೆ ಹೋಗಿ ಮಲ್ಕೊಳ್ಳೋವರೆಗೂ ನನಗೂ ತೃಪ್ತಿ ಇಲ್ಲ, ಅವ್ರಿಗೂ ತೃಪ್ತಿ ಇಲ್ಲ. ಸೊ ಈ ಥರ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಆಗಿದೆ. ಬಟ್ ನಾನು ಅವ್ರನ್ನ
ಎಲ್ಲ ಕ್ಷಣದಲ್ಲೂ ನೆನೆಸ್ಕೋತೀನಿ. ಇವರು ನನ್ನ ಮಗಳು ಹಿಂಗಿದ್ರೆ ಈ ಕ್ಷಣದಲ್ಲಿ ಹೆಂಗಿರುತ್ತೆ, ವೈಫ್ ಹಿಂಗಿದ್ರೆ ಹೆಂಗಿರುತ್ತೆ. ಆದರೆ ರಿಯಾಲಿಟೀಸ್ ಅವ್ರಿಗೆ ಫೋನಲ್ಲೂ ಮಾತಾಡಲ್ಲ ಸರ್? ಅವರು ಮಾಡಲ್ಲ. ನಾನು ಮಾಡಿದ್ರು ಅದು ತೊಗೊಳ್ಳಲ್ಲ. ಬರ್ಡೇ ವಿಶ್ ಮಾಡಿದ್ರು ವಾಪಸ್ಸು ರಿಪ್ಲೈ ಬರಲ್ಲ. ಆ್ಯನಿವರ್ಸರಿ ವಿಶ್ ಅಂದರೆ ಅದು ಖಂಡಿತ ರಿಪ್ಲೈ ಬರಲ್ಲ. ಸೊ ಅದೇನೂ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಹಂಗಿದೆ. ಅನಿತಾ ಅವ್ರಿಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಇವಾಗ? ಒಂದು ಇಲ್ಲಿದ್ದಾಗ 5 ಜನ. ತುಂಬ ತರಲೆ, ತುಂಬ ತುಂಟ, ತುಂಬ ಹೈಪರ್ ಆ್ಯಕ್ಟಿವ್. ಈಗ ಎಷ್ಟು ಫ್ರೆಂಡ್ಸ್ ಇದ್ದಾರೆ? ಬರೀ 5 ಜನ 5 ಜನ. ಅಷ್ಟೇ. ಇನ್ನೆಲ್ಲೂ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ? ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಜೊತೆಗಿದ್ದಾರೆ. ಅಷ್ಟೇ. ಇದಕ್ಕಿಂತ ಮೇಲೆ ಇನ್ಯಾರೂ ಇಲ್ಲ. ಅಂದರೆ ಕ್ಲೋಸ್ ಆಗಿ. ಬಟ್ ಬೇರೆಯವ್ರು ಸಿಗ್ತಾರೆ. ಸಿಕ್ಕಿದಾಗ ಹಾಯ್, ಹಲೋ, ಹೌ ಆರ್ ಯು ಅಂತ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡಿಸ್ಬಿಟ್ಟು ಹೊರಟೋಗ್ತಾರೆ. ಡಾಕ್ಟರ್ ಅನಿತಾ ಪ್ರಸಾದ್ ಅವರೇ, ತುಂಬ ಸುದೀರ್ಘವಾಗಿ ಮಾತನಾಡಿದ್ವಿ. ಥ್ಯಾಂಕ್ ಯು. ನಿಮ್ಮ ಜರ್ನಿ ರೋಲರ್ ಕೋಸ್ಟರ್ ಜರ್ನಿ ಇದು. ನಿಮ್ಮ ಆ ಫಸ್ಟ್ ಹಾಫು ಅದೊಂಥರ ಅಚೀವ್ಮೆಂಟು, ಅದೊಂಥರ ಇನ್ಸ್ಪಿರೇಷನ್ನು. ಯಾವುದೋ ದೇಶದಿಂದ ಹೋಗಿ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿ ಸಾಮ್ರಾಜ್ಯ ಕಟ್ಟೋದು ಸುಲಭದ ಮಾತಲ್ಲ. ಅದೊಂಥರ ಇನ್ಸ್ಪಿರೇಷನ್ನು. ಅಲ್ಲಿಂದ ಲೈಫ್ ಕಂಪ್ಲೀಟಾಗಿ ಬೇರೆ ಟರ್ನ್ ತೊಗೊಳುತ್ತೆ. ಈಗ ಅನಿತಾ ಪ್ರಸಾದ್ ಆಗಿದ್ದೀರಿ. ಈಗ ನೀವು ತೆಗೆದುಕೊಳ್ತಾ ಇರುವಂಥ ಸ್ಟೆಪ್ಪು, ಅಂಥ ಸಿಚುವೇಷನಲ್ಲೂ ನಾನು ಪಡ್ತಾ ಇರುವಂಥ ಸಮಸ್ಯೆ ಏನಿದೆ, ಅಥವಾ ನನ್ನ ಕಮ್ಯುನಿಟಿ ಪಡ್ತಾ ಇರುವಂಥ ಸಮಸ್ಯೆ ಏನಿದೆ, ಎಲ್ಲರನ್ನ ಅದರಿಂದ ಹೊರಗಡೆ ತೊಗೊಂಡು ಬರ್ಬೇಕು ನಾನು ಅನ್ನುವಂಥ ಒಂದು ಹಠ ಇದೆ ನಿಮಗೆ. ಒಂದು ಬೇರೆಯದ್ದೇ ಏನನ್ನೋ ಒಂದು ಕ್ರಿಯೇಟ್ ಮಾಡಬೇಕು, ಎಲ್ಲರನ್ನೂ ಒಂದು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನುವಂಥ ಒಂದು ಛಲ ಇದೆ ನಿಮಗೆ. ನಿಮ್ಮ ಪ್ರತಿ ಮಾತಿನಲ್ಲೂ ಆ ಹಠ ಕಾಣಿಸುತ್ತೆ. ಆಮೇಲೆ ನೀವು ಕಳ್ಕೊಳ್ಳದೆ ಇರೋದು ಏನು ಅಂತಂದರೆ, ನಾನು ಆಗಲೇ ಹೇಳಿದೆ, ನಿಮ್ಮ ನಗು, ನಿಮ್ಮ ಪಾಸಿಟಿವ್ ಎನರ್ಜಿ. ಖಂಡಿತವಾಗ್ಲೂ ಮತ್ತೆ ನಾವು ಮೀಟ್ ಆಗ್ತೀವಿ ಅಂತ ನಾನು ಭಾವಿಸ್ತೀನಿ ಮ್ಯಾಮ್. ಯಾಕಂದರೆ ಆ ಸಕ್ಸಸ್ ನೀವೇನು ಗುರಿ ಇಟ್ಕೊಂಡಿದ್ದೀರೋ ಅದನ್ನು ರೀಚ್ ಆದ ನಂತರ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾನು ನನ್ನ ಸಾಧನೆ ಅಂತ. ಮತ್ತೊಮ್ಮೆ ಆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮೀಟ್ ಆಗಬೇಕು ಅಂತ ನಾನು ಸಪೋರ್ಟ್ ಬೇಕು. ಎಲ್ಲರೂ ಜೊತೆಗೆ ಮಾಡಬೇಕು. ಇದು ಒಬ್ಬರು ಮಾಡೋಂಥ ಕೆಲಸ ಅಲ್ಲ ನಾನು ಹೇಳಿದ್ದು. ಯಾಕಂದರೆ ಇದು ಇನ್ನೊಂದು ಸಲ ನಮ್ಮ ದೇಶನ ನಾವು ಕ್ಲೀನ್ ಮಾಡ್ಕೊಳ್ಳೋಂಥ ಒಂದು ಟೈಮು. ಸ್ವಚ್ಛ ಭಾರತ್ ಅಭಿಯಾನ ಥರ ಇದು, ಇನ್ನೊಂದು ಥರ ಇದು. ಸೊ ಇದೆಲ್ಲರೂ ಬಂದು ಆಲೋಚನೆಗಳನ್ನು ಕ್ಲೀನ್ ಮಾಡಬೇಕು. ಇದನ್ನು ನಮ್ಮನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಈ ಭಾರತ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗುತ್ತೆ. ಸೊ ಇದನ್ನು ನಾವು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ದಯವಿಟ್ಟು ಇನ್ವಾಲ್ವ್ ಆಗಿ ಈ ವಿಚಾರದಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ರಿಗಿನ್ನೊಬ್ರು ಸಪೋರ್ಟ್ ಕೊಟ್ಟು ಒಂದು ಅರ್ಥ ಮಾಡ್ಕೊಂಡು ಮುಂದೋಗೋದಿದೆಯಲ್ಲ, ಇಟ್ಸ್ ಎ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಇದನ್ನು ಯಾವ ಥರ ಬೇಕಾದ್ರೂ ತೊಗೊಳ್ಳಿ, ಪೊಲಿಟಿಕಲನ್ನು ಮಾಡಿ, ಕಮರ್ಷಿಯಲನ್ನು ಮಾಡಿ, ಬಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಈ ಭಾರತ ಚೇಂಜ್ ಆಗಿಬಿಟ್ರೆ ಮಿಕ್ಕಿದ್ದನ್ನು ಯಂಗರ್ ಜನ್ರೇಷನ್ ಹುಡ್ಕೋತಾರೆ. ವೆರಿ ಟ್ರೂ. ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಗ್ರೇಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.